ಅದು ಹಾಗೆ ಅಂದರೆ ಮಕ್ಕಳ ಓದಿಗಾಗಿ ಅಂತ ನಾವು ಒಂದು ಟೆಕ್ಸ್ಟನ್ನು ಕ್ರಿಯೇಟ್ ಮಾಡುವಾಗ ಮಕ್ಕಳಿಗೆ ಏನೇನು ಬೇಕು, ಅವ್ರ ಭವಿಷ್ಯಕ್ಕೆ ಏನೇನು ಬೇಕು, ಅವ್ರಿಗೆ ಲ್ಯಾಂಗ್ವೇಜ್ ಕಲಿಸೋದಾಗಲಿ. ನಮಸ್ಕಾರ. ಇವತ್ತು ನನ್ನ ಜೊತೆಗೆ ಗುಂಡೂರಾವ್ ದೇಸಾಯಿ ಅಂತ ಇದ್ದಾರೆ. ಇವರು ಮಸ್ಕಿಯವರು. ಮಸ್ಕಿ ಒಂದು ಬಹಳ ಮಹತ್ವದ ಜಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರೋದು. ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಅಶೋಕನ ಶಾಸನ ಭಾರತ ತುಂಬ ಎಲ್ಲ ಸಿಕ್ಕರೂ ಅದು ಅಶೋಕಂದು ಅಂತ ಹೇಳಿ ಗುರುತು ಹಿಡಲಿಕ್ಕೆ ಎಲ್ಲೂ ಆಗಿದ್ದಿಲ್ಲ. ಅದು ಮಸ್ಕಿ ಒಳಗೆ ಸಿಕ್ಕ ಒಂದು ಶಾಸನದಿಂದ ಇಡೀ ಭಾರತ ತುಂಬೆಲ್ಲ ಸಿಕ್ಕಿರೋ ಶಾಸನಗಳು ಅಶೋಕಂದೇ ಅಂತ ಗುರುತು ಇಡ್ಲಿಕ್ಕಾಯ್ತು. ಯಾಕಂದರೆ ದೇವಾನಾಂ ಪ್ರಿಯ ಮಾತ್ರ ಇರ್ತಿತ್ತು ಎಲ್ಲ ಕಡೆ, ಮಸ್ಕಿಯಲ್ಲಿ ಮಾತ್ರ ದೇವಾನಾಂ ಪ್ರಿಯ ಅಶೋಕ ಅಂತಿದ್ದು ಸಿಕ್ತು. ಹಾಗಾಗಿ ಮಸ್ಕಿಗೆ ಬಹಳ ಮಹತ್ವದ ಒಂದು ಹೆಸರು, ಮಹತ್ವ ಎಲ್ಲ ಬಂತು. ಅಂಥ ಊರಿನಲ್ಲಿ ಈಗ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವಂಥ ಗುಂಡೂರಾವ್ ದೇಸಾಯಿಯವರು ಒಬ್ಬ ಬರಹಗಾರಾಗಿ, ಪ್ರತಿಭಾವಂತ ಲೇಖಕರಾಗಿ ಸಾಕಷ್ಟು ಕನ್ನಡದ ಸಂದರ್ಭದಲ್ಲಿ ಹೆಸರಾಗಿರುವಂಥ ಅವರು ಬಹಳಷ್ಟು ಸಮಯ ಈ ಲಲಿತ ಬರಹಗಳನ್ನು ಬರೆದು ಅದರಲ್ಲಿ ನನಗನ್ಸೋ ಹಾಗೆ ಸಾಕಷ್ಟು ಅದರಲ್ಲಿ ಕೆಲಸ ಮಾಡಿ ಅದು ಅವರಿಗೆ ಕೈಗೆ ಸಿಕ್ಕಂಥ ಒಂದು ಮಾಧ್ಯಮ ಆಗಿತ್ತು. ಇವರ ಲಲಿತ ಬರಹಗಳ ಒಂದು ವಿಶೇಷ ಸಾಣದು ಅಂತಂದರೆ, ಇವರು ಹೆಚ್ಚು ಬರಹಗಳೆಲ್ಲ ಲಲಿತ ಬರಹ ಅಂದರೂ ಕೂಡ ಹರಟಿಗೆ ತಿರುಗುವಷ್ಟರ ಮಟ್ಟಿಗೆ ಸಂಭಾಷಣೆಗಳನ್ನು ಮತ್ತು ಹಾಸ್ಯವನ್ನು, ವಿಡಂಬನೆಯನ್ನು ಹೆಚ್ಚು ಒಳಗೊಳ್ಳುವಂಥ ಒಂದು ಮಾಧ್ಯಮವಾಗಿ ಇವರು ಬಳಸ್ಕೊಂಡಿದ್ರು. ಅದಾದಮೇಲೆ ಇವರು ಮಕ್ಕಳ ಸಾಹಿತ್ಯದಕ್ಕೆ ಹೇಗೆ ಹೊರಳಿದ್ರು, ಅದಕ್ಕೆ ಏನು ಕಾರಣ ಆಯಿತು ಅದು ನನಗೆ ಅಷ್ಟು ಸ್ಪಷ್ಟ ಇಲ್ಲ. ಆದರೆ ಇವರು ಮೊದಲ ಸಂಕಲನ ಒಂದು ಕವಿತಾ ಸಂಕಲನ ಮಾಡಿದರು. ಅದರ ಬಿಡುಗಡೆಗೆ ಬಹುಶಃ ನಾನೇ ಹೋಗಿದ್ದೆ ಅಂತ ಕಾಣುತ್ತೆ, ಮಸ್ಕಿಗೆ ಹೋಗಿದ್ದೆ. ಅದು ಒಂದು ಮಕ್ಕಳ ಕವಿತೆ ಸಂಕಲನ ಆದಮೇಲೆ ಇದಕ್ಕಿದ್ದಂಗೆ ಇವರು ಗದ್ಯಕ್ಕೆ ತಿರ್ಕೊಂಡ್ರು. ಗದ್ಯಕ್ಕೆ ತಿರ್ಕೊಂಡು ಆದಮೇಲೆ ಇಲ್ಲಿವರೆಗೂ ಗದ್ಯವನ್ನೇ ತಮ್ಮ ಗಟ್ಟಿಯಾದ ಒಂದು ಮಾಧ್ಯಮ ಅಂಥೇಳಿ ನಾನು ಮಧ್ಯೆ ಇವ್ರಿಗೆ ಕೇಳಿದ್ದೀನಿ. ಏನು ಅಂದರೆ, ಲಲಿತ ಬರಹಗಳನ್ನು ಅಷ್ಟು ಸೊಗಸಾಗಿ ಬರೀತಿದ್ದವರು ಇದಕ್ಕಿದ್ದಂಗೆ ಈ ಮಾಧ್ಯಮದೊಳಗೆ ಬಂದಿರಲ್ಲ, ಅದನ್ನು ಬಿಡಬಾರ್ದು ಅಂಥೇಳಿ. ಅವ್ರಿಗೆ ಯಾಕೋ ಈ ಮಾಧ್ಯಮ ತುಂಬ ಈಗ ಇಷ್ಟ ಆಗಿಬಿಟ್ಟಿದೆ. ಅಂದರೆ ಬಾಲ್ಯ ಸಾಹಿತ್ಯ ಅಂತ ಶಬ್ದ ಯೂಸ್ ಮಾಡ್ತೀನಿ ನಾನು. ಯಾಕೆಂದರೆ ಮಕ್ಕಳ ಸಾಹಿತ್ಯ ಅನ್ನೋ ವರ್ಡ್ ಅನೇಕ ಸಲ ಮಿಸ್ಇಂಟರ್ಪ್ರೇಟ್ ಆಗ್ತಾ ಇದೆ, ಅಥವಾ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಸೀಮಿತವಾದ ಒಂದು ನಿರ್ದಿಷ್ಟ ಓದು ವರ್ಗಕ್ಕಾಗಿ ಸೀಮಿತವಾಗಿಯೇ ಅದನ್ನು ಬಳಕೆ ಮಾಡೋದು ಭಾಳಷ್ಟು ಕಾಣ್ತಾ ಇದೆ. ಹಾಗಾಗಿ ಬಾಲ್ಯ ಸಾಹಿತ್ಯ ಅನ್ನೋ ಶಬ್ದ ಯೂಸ್ ಮಾಡ್ತಾ ಇದ್ದೀನಿ. ಈ ಥರದ ಸಾಹಿತ್ಯಕ್ಕೆ ಇವರು ಒಂದು ಸಲ ಹೊರಳಿ ಆದಮೇಲೆ ಯಾಕೋ ಅದರಲ್ಲಿಯೇ ಗಟ್ಟಿಯಾಗಿ ಕಾಲು ಊರಬೇಕು ಅನ್ನೋ ಹಾಗೆ ಈಗ ಹಲವಾರು ಕೃತಿಗಳವರು ಬಂದಿವೆ. ಆ ಕೃತಿಗಳೆಲ್ಲ ಬಂದ ಮೇಲೆ ನನಗೆ ಅನಿಸೋ ಹಾಗೆ, ಅಂದರೆ ನನ್ನ ಅಧ್ಯಯನದ ಕಣ್ಣು ಗುರುತಿಸೋ ಹಾಗೆ, ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಿರುವಂಥ ಒಂದು ಹೊಸ ಟ್ರೆಂಡ್, ಅದರಲ್ಲಿ ಹೆಚ್ಚು ಗದ್ಯವೇ ಇದೆ. ಮೊದಲೆಲ್ಲ ನಮ್ಮಲ್ಲಿ ಕಾವ್ಯವೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಗದ್ಯ ಅಂದರೆ ಬಹಳಷ್ಟು ಸಲ ಅದು ನಮ್ಮ ಜನಪದ ಕಥೆಗಳು, ಪುರಾಣದ ಕಥೆಗಳು, ಆ ಥರದ ಕಥೆಗಳೇ ಜಾಸ್ತಿ ಇದ್ದದ್ದು. ಆದರೆ ಹೊಸ ಟ್ರೆಂಡ್ನಲ್ಲಿ ಏನು ಗದ್ಯ ಶುರುವಾಗಿದೆ ಮತ್ತು ಪ್ರಾಮಿನೆನ್ಸಿ ಸಿಕ್ಕಿದೆ ಇದಕ್ಕೆ, ಈ ಗದ್ಯ ಕಥೆಗಳೆಲ್ಲ ನಮ್ಮ ಮಧ್ಯದ ಬದುಕು, ಬಾಲ್ಯದ ಬದುಕು ಹೆಚ್ಚು ಅಕ್ಷರ ರೂಪವನ್ನು ಕಾಣ್ತಿರುವಂಥ ಕಥೆಗಳು ಬರೋದಕ್ಕೆ ಶುರುವಾಗಿವೆ. ಕಥೆಗಳಲ್ಲದೆ ಕಾದಂಬರಿಗಳು ಬಹಳ ವಿಶೇಷವಾಗಿ ನಮ್ಮ ಲೇಖಕರನ್ನು ಆಕರ್ಷಿಸುವಂಥ ಒಂದು ಮಾಧ್ಯಮ ಆಗಿದೆ. ಆ ನಿಟ್ಟಿನಲ್ಲಿ ಗುಂಡೂರಾವ್ಗೆ ಯಾಕೆ ಈ ಮಾಧ್ಯಮ ಎಷ್ಟು ಹಿಡಿಸೋ ಗೊತ್ತಿಲ್ಲ ನನಗೆ. ನಾನು ಇವರ ಹಾಗೆ ಬಂದ ಒಂದು ಗದ್ಯ ಸಂಕಲನ ಮೊದಲನೇದು ಇಲ್ಲಿದೆ ನನ್ನ ಎದುರುಗಡೆ, ಮಕ್ಕಳೇನು ಸಣ್ಣವರಿಲ್ಲ ಅಂತ ಹೇಳಿ. ಈ ಪುಸ್ತಕ ಬಂದ ಮೇಲೆ ನಾನು ಬಹಳ ಖುಷಿಪಟ್ಟೆ. ಅಂದರೆ ಕನ್ನಡದಲ್ಲಿ ಬರ್ತಿರುವಂಥ ಗದ್ಯ ಕಥೆಗಳಲ್ಲಿ ಒಂದು ಹೊಸ ಪುಟಗಳನ್ನು ತೆರೆದಂಥ ಒಂದು ಪುಸ್ತಕ ಇದು. ಒಂದು ಕ್ಲಾಸಿಕ್ ಅಂತ ಅಂದ್ಬಿಡ್ಬೋದು ನಾನು ಈ ಸದ್ಯ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಇದು ನನ್ನನ್ನು ಆಕರ್ಷಿಸಿತು. ಹಾಗಾಗಿ ಈ ಮಾಧ್ಯಮದಲ್ಲೂ ಕೂಡ ಇವ್ರಿಗೆ ಸಾಕಷ್ಟು ಭವಿಷ್ಯ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಇವತ್ತು ಈ ಸಂದರ್ಶನವನ್ನು ಮಾಡೋದಕ್ಕೆ ಒಂದು ಸಣ್ಣ ಕಾರಣ ಏನು ಅಂದರೆ, ಧಾರವಾಡದಲ್ಲಿ ಅವರ ಒಂದು ಪುಸ್ತಕಕ್ಕೆ ಈಗ ಒಂದು ಪ್ರಶಸ್ತಿಯನ್ನು ಇವತ್ತು ಸಂಜೆ ಅವರು ಸ್ವೀಕರಿಸಲಿದ್ದಾರೆ. ಚಾರ್ಲಿ ವೇರ್ ಆರ್ ಯು ಅನ್ನೋ ಒಂದು ಪುಸ್ತಕ ಇದು. ಈ ಪುಸ್ತಕಕ್ಕೆ ಒಂದು ಪ್ರಶಸ್ತಿ ಬಂದಿದೆ. ಅವರು ಸಂಜೆ ಎರಡಲ್ಲ ಅಲ್ಲ, ಇವತ್ತು ಬಂದಿದೆ. ಮೊನ್ನೆ ಬಾಗಲಕೋಟೆಯಲ್ಲೂ ಕೂಡ ಇದಕ್ಕೆ ಬಂದಿತ್ತು. ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಗುಂಡೂರಾವ್ ದೇಸಾಯಿ ಅವರ ಕಥೆಗಳ ಸುತ್ತಲೂ ಒಂದಿಷ್ಟು ಮಾತುಕತೆಯನ್ನು ಆಡೋಣ ಅಂತ ಹೇಳಿ ನಾವು ಈ ಸಂದರ್ಶನವನ್ನು ಹಮ್ಮಿಕೊಂಡಿದ್ರು.
ಅವರು ಹಲವಾರು ಕಥೆಗಳು, ಕಥಾ ಸಂಕಲನಗಳು, ಒಂದು ಕಾದಂಬರಿ ಬಂದಿವೆ. ನಾನು ನಿಮಗೆ ಕೆಲವು ಪುಸ್ತಕಗಳನ್ನು ತೋರಿಸ್ತೇನೆ. ಇದು ಅವರ ಮೊದಲಿಗೆ ಬಂದಂತಹ ಕಥಾ ಸಂಕಲನ. ಇದಾದಮೇಲೆ ಸೊಳ್ಳೆ ಫ್ರೆಂಡು ಒಳ್ಳೆ ಫ್ರೆಂಡು ಅಂತ, ಇದು ಕೂಡ ಫ್ಯಾಂಟಸಿ ಹಾಸ್ಯ ರಸವನ್ನೇ ಉಳ್ಳಂಥ ಮತ್ತು ಅವಾಸ್ತವ ಫ್ಯಾಂಟಸಿ ಅಂತ ಏನು ಹೇಳ್ತೀವಿ ಅಂಥ ಒಂದು ಕಥಾಂತರವನ್ನು ಉಳ್ಳಂಥ ಒಂದು ಕಾದಂಬರಿ. ಆಮೇಲೆ ಈ ಇತ್ತೀಚೆಗೆ ಪಿಕ್ಚರ್ ಬುಕ್ ಬಹಳಷ್ಟು ಸುದ್ದಿಯಲ್ಲಿದೆ, ಭಾರತದಲ್ಲೂ ಕೂಡ ಕನ್ನಡದಲ್ಲೂ ಕೂಡ. ಅಂಥ ಹಲವು ಪುಸ್ತಕಗಳು ಇವರು ಬಂದಿವೆ. ಫ್ರಾಗಿ ಮದುವೆ ಅಂತ ಅನ್ನೋದೊಂದು, ಸಮೋ ಮತ್ತು ಹುಣಸೆ ಬೀಜ ಅಂತ ಅನ್ನೋದೊಂದು, ಆಮೇಲೆ ಇನ್ನೊಂದು ಪುಸ್ತಕ ಕಿರಿಕ್ ಕೋತಿ ಅಂತ, ಇದು ಕೂಡ ಒಂದು ಸಂಕಲನ. ನಾನು ಇಷ್ಟು ಪುಸ್ತಕಗಳನ್ನು ಇಟ್ಕೊಂಡು ಗುಂಡೂರಾವ್ ಅವ್ರನ್ನ ಯಾಕೆ ಗುರುತಿಸ್ತಿದ್ದೀನಿ ಅಂತಂತಂದರೆ, ಇವರು ಬರವಣಿಗೆ ಅಷ್ಟು ಬಹಳ ವಿಶೇಷವಾಗಿದೆ. ಆ ವಿಶೇಷತೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡೆ ಇವ್ರ ಜೊತೆಗೆ ಮಾತಾಡೋಕ್ಕೆ ನಾನು ಬಯಸ್ತಾ ಇದ್ದೇನೆ. ಗುಂಡೂರಾವ್ ಮೊದಲಿಗೆ ನನಗೆ ಒಂದು ಸಣ್ಣದ ಕುತೂಹಲ ಏನು ಅಂದರೆ, ನೀವು ಎಲ್ಲ ಕಥೆಗಳಲ್ಲಿ ಒಂದು ಹುಡುಗನ ಪಾತ್ರ ಬಂದಾಗೆಲ್ಲ ಸಮೂಹ ಅನ್ನೋ ಒಂದು ಹೆಸರನ್ನ ಇಟ್ಕೊಳ್ತಾ ಇದ್ದೀರಿ. ಅದೇ ಹೆಸರನ್ನು ಯಾಕೆ ಇಟ್ಕೊಳ್ತಿದ್ದೀರಿ ಅಂತ? ಅದು ಸಮೂ ನನ್ನ ಮಗನ ಹೆಸರು ಹೌದು. ನನ್ನ ಬಾಲ್ಯದಲ್ಲಿ ನನ್ನ ಒಂದು ನೆನಪುಗಳ ನೇರವಾಗಿ ನಾನೇ ಭಾಗವಹಿಸಿದೆ. ನನ್ನ ಮಗನ ರೂಪದಲ್ಲಿ ಆ ಒಂದು ಪಾತ್ರದ ಮೂಲಕ ನಾವು ಪ್ರವೇಶ ಪಡ್ತಾ ಇದ್ದೀನಿ ಸರ್. ಮೋಸ್ಟ್ ಆಫ್ ದ ಸ್ಟೋರೀಸ್ ಎಲ್ಲದರಲ್ಲೂ ಈ ಕಾದಂಬರಿಯಲ್ಲಿ ಸಮೂ ನನ್ನ ಮಗನಾದ್ರೂ ಕೂಡ ಅದು ಎಲ್ಲಿರೋದು ನಾನೇ ಅಂತ ಸದಾ ಕಾಡ್ತಕ್ಕಂಥ ಬಾಲ್ಯ ಆ ಪಾತ್ರದ ಮೂಲಕ ಬರ್ತಾ ಇದೆ ಸರ್. ಓಕೆ ಓಕೆ. ನಿಮ್ಮ ಮೊದಲನೇ ಸಂಕಲನ ಏನು ಬಂತಲ್ಲ, ಇದು ಮಕ್ಕಳೇನು ಸಣ್ಣವರಲ್ಲ, ಇದರ ವಿಶೇಷತೆಗಳು ನನಗೆ ಅನಿಸಿದ್ದಂದ್ರೆ ಕೆಲವು ತಕ್ಷಣ ಗುರುತಿಸೋ ಹಾಗೆ, ನಿಮ್ಮ ರಾಯಚೂರು ಗ್ರಾಮೀಣ ಭಾಗದ ಮಕ್ಕಳ ಬಾಲ್ಯ ಇದರಲ್ಲಿ ಕಾಣಿಸುತ್ತೆ ಒಂದು. ಆಮೇಲೆ ಕನ್ನಡದಲ್ಲಿ ನವೋದಯದಿಂದ ಹಿಡಿದು ನಮ್ಮ ಶಿಕ್ಷಕ ವರ್ಗದ ಬರಹಗಾರರೇನು ದೊಡ್ಡ ಪ್ರಮಾಣದಲ್ಲಿ ಬಂದರು, ಶಿಶು ಸಂಗಮೇಶ್ ಅವ್ರನ್ನ ಹಿಡ್ಕೊಂಡು ಸುಮಾರು ಒಂದು 40 ವರ್ಷ. ಅಲ್ಲಿ ಎಲ್ಲನೂ ಒಂದು 10 ವರ್ಷದ ಮಕ್ಕಳ ಇರುವಂಥ ಒಂದು ಬಾಲ್ಯ, ಅದನ್ನು ಮಾತ್ರ ಅವರೆಲ್ಲ ಗುರುತಿಸಿದ್ದಾರೆ. ಅವರು ಅದರ ಆಚೆಗೆ ಹೋಗ್ತಿಲ್ಲ. ಬಹುಶಃ ಅವರಿಗೆ ಬಹಳಷ್ಟು ಸಲ ಅವರೆಲ್ಲ ಏನಂದ್ರೆ, ಪಂಚಮಂಗೇಶ್ವರಾಯರೇ ತಮ್ಮ ಅಷ್ಟಸೂತ್ರಗಳಲ್ಲಿ ಹೇಳಿದ ಹಾಗೆ ಮಕ್ಕಳಿಗಾಗಿ ಬರೆಯೋದು ಅಂದ್ರೆ ಸ್ಕೂಲ್ ಟೆಕ್ಸ್ಟ್ ಜೊತೆಗೆ ಅವ್ರ ಬರವಣಿಗೆ ಎಲ್ಲ ಶುರುವಾಗಿತ್ತು. ಕ್ರಿಯೇಟಿಂಗ್ ಸಮ್ ಟೆಕ್ಸ್ಟ್ ಫಾರ್ ಚಿಲ್ಡ್ರನ್ ಅನ್ನೋದೇ ಅವ್ರದ್ದು ಸ್ಪಷ್ಟವಾದ ಗ್ರಹಿಕೆ. ಅದಕ್ಕಾಗಿ ಮಕ್ಕಳ ಸಾಹಿತ್ಯ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಅದನ್ನು ಬಹುಶಃ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ ಇಂಗ್ಲಿಷ್ನಲ್ಲಿ ಆಲ್ರೆಡಿ ಬಳಕೆ ಇದ್ದದ್ದನ್ನೇ ಇವರು ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಅಂತ ಬಳಸಿರ್ಬೋದು. ಆದರೆ ಪಂಚಮಂಗೇಶ್ವರ ಪ್ರಾರಂಭದಲ್ಲಿ ಬಾಲ್ಯ ಸಾಹಿತ್ಯ ಅಂತ ಹೇಳಿ ಯೂಸ್ ಮಾಡಿದ್ರು, ಬಾಲ ಸಾಹಿತ್ಯ ಅಂತ. ಅದು ಯಾಕೋ ಗೊತ್ತಿಲ್ಲ, ಮಕ್ಕಳ ಸಾಹಿತ್ಯ ಅನ್ನೋ ಶಬ್ದವೇ ನಮ್ಮಲ್ಲಿ ಈ ವಿಜಯಪುರದ ಲೇಖಕರು ಹೆಚ್ಚು ಬಳಕೆಯಲ್ಲಿ ತಂದ್ರೆ ಅಂತ ಕಾಣುತ್ತೆ. ಅದೇ ಹೆಚ್ಚು ಪ್ರಚುರ ಆಗ್ಬಿಟ್ಟಿತ್ತು ನಮ್ಮ ಮಧ್ಯ. ಅದು ಹಾಗೆ ಅಂದರೆ ಮಕ್ಕಳ ಓದಿಗಾಗಿ ಅಂತ ನಾವು ಒಂದು ಟೆಕ್ಸ್ಟನ್ನ ಕ್ರಿಯೇಟ್ ಮಾಡುವಾಗ ಮಕ್ಕಳಿಗೆ ಏನೇನು ಬೇಕು, ಅವ್ರ ಭವಿಷ್ಯಕ್ಕೆ ಏನೇನು ಬೇಕು, ಅವ್ರಿಗೆ ಲ್ಯಾಂಗ್ವೇಜ್ ಕಲಿಸೋದಾಗಲಿ, ಮತ್ತೊಂದು ಭಾಳಷ್ಟು ಸಲ ನಾನು ಇದೊಂದು ಎಜುಕೇಟಿವ್ ಲಿಟ್ರೇಚರ್ ಅನ್ನೋ ಹಾಗೆ ಒಂದು ರೌಂಡ್ ಆಫ್ ಮಾಡಿಬಿಡ್ಬೋದು. ಹಾಗೇನೆ ಬಹುಶಃ ಭಾಳಷ್ಟು ನಮ್ಮ ಲಿಟ್ರೇಚರ್ ಎಲ್ಲ ಬಂದ್ಬಿಟ್ಟಿದೆ. ಅವರು ಏನು ಮಾಡಿದ್ದಾರೆ ಅಂದರೆ, ಈ ಹೈಸ್ಕೂಲ್ ಲೆವೆಲ್ಗೆ ಬಂದಿರುವಂಥ ಮಕ್ಕಳ ಬಾಲ್ಯ ಏನಿದೆ ಅಲ್ಲ, ಆ ಬಾಲ್ಯಕ್ಕೆ ಹೆಚ್ಚು ತೆರೆದುಕೊಳ್ಳದೆ ಇರೋದಕ್ಕೆ ಕಾರಣ ಕೂಡ ಇದು ಇರ್ಬೋದು ಅಂತ ಅನಿಸಿದೆ ನನಗೆ. ಯಾಕಂದರೆ ಭಾಳಷ್ಟು ಸಲ ಪ್ರೈಮರಿ ಶಾಲೆಯಲ್ಲಿದ್ದಂಥ ಮಕ್ಕಳು ಎದುರಿಗೆ ಇದ್ದರು ಅವ್ರಿಗೆ, ಹಾಗಾಗಿ ಆ ಥರದ ಮಕ್ಕಳಿಗೆ ಬರೆಯೋದಕ್ಕೆ ಅಂತ ಹೋದರು ಅಂತ ಕಾಣುತ್ತೆ. ಆಮೇಲೆ ಅನೇಕ ಸಲ ಅವರಿಗೆ ಈ ಥರದ ಒಂದು ಸಾಹಿತ್ಯದಲ್ಲಿ ಹೈಸ್ಕೂಲ್ ಲೆವೆಲ್ಗೆ ಅಂದರೆ ಹದಿಹರೆಯಕ್ಕೆ ಕಾಲು ಇಡ್ತಿರುವಂಥ ಹುಡುಗರು ಆ ಥರದ ಸಬ್ಜೆಕ್ಟ್ ನಮಗೆ ಅಷ್ಟು ಸೂಕ್ತವಾ ಅನ್ನೋದು ಬಹಳಷ್ಟು ಸಲ ಸಂಕೋಚ ಬಹಳಷ್ಟು ಹಂಗೆ ಕಾಣುತ್ತೆ. ಹಾಗಾಗಿ ಬಹುಶಃ ಟಚ್ ಮಾಡಲಿಲ್ವೇನೋ ಗೊತ್ತಿಲ್ಲ. ಆದರೆ ನಿಮ್ಮ ಕೃತಿಗಳಲ್ಲಿ ಆ ಥರದ ಮಕ್ಕಳು ಹೆಚ್ಚು ಕಾಣಿಸ್ತಿದ್ದಾರೆ. ಆ ಥರದ ಬಾಲ್ಯ ಮತ್ತು ಗ್ರಾಮೀಣ ಪರಿಸರದ್ದು, ಅದಕ್ಕಿಂತ ಹೆಚ್ಚಾಗಿ ಅಂದರೆ ನೀವು ಈಗಾಗಲೇ ರೂಢಿಸಿಕೊಂಡಿರುವಂಥ ವಿಡಂಬನೆ ಹಾಸ್ಯನೇ ಬಹಳ ಪ್ರಮುಖವಾಗಿ ಇದರಲ್ಲಿ ಕಾಣ್ತಿರೋದು. ಅದ್ರ ಜೊತೆಗೆ ಆಡು ಮಾತು, ಸಂಭಾಷಣೆ ಇಷ್ಟು ತಟಕ್ಕನೆ ಗುರುತಿಸುವಂಥ ಒಂದಿಷ್ಟು ಫೀಚರ್ಸು ನಿಮ್ಮ ಬರವಣಿಗೆಯಲ್ಲಿ. ಈ ಥರದ ಕ್ಯಾರೆಕ್ಟರ್ಸು ನಿಮಗೆ ಮಾದರಿಯಾಗಿ ಕನ್ನಡದಲ್ಲಿ ಈಗಾಗಲೇ ಇದ್ವಾ ಬಿಟ್ವಾ ಅಂತ ಅನ್ನೋದು ಯಾವುದೋ ಒಂದು ಹಿನ್ನೆಲೆ ಇಲ್ಲ ನಮ್ಮಲ್ಲಿ. ಹಾಗೆ ಈಗ ನಿಮ್ಮ ಬರವಣಿಗೆಯಲ್ಲೇ ಬಂತದು. ಅದು ನಿಮ್ಮ ಲಲಿತ ಬರಹದ ಬರವಣಿಗೆಯನ್ನು ನಿಮಗೆ ಇದ್ದಿರಬಹುದು, ಅಥವಾ ನಿಮಗೆ ಏನು ಅನಿಸಿದೆ ಅಂತ? ಸರ್, ನಾನು ನನ್ನ ಬರವಣಿಗೆ ಆರಂಭಿಸಿದ್ದೇನೆ ಒಂದು ಹಾಸ್ಯ ಲೇಖನ ಸಂಕಲನ ಮೂಲಕ. 2004ರಲ್ಲಿ ನಾನೇ ಸತ್ತಾಗ ಅನ್ನುವಂಥದ್ದು ಪ್ರಥಮ ಪುಸ್ತಕ ಬಂತು. ನನಗೆ ಆರಂಭದಲ್ಲಿ ಮಕ್ಕಳ ಸಾಹಿತ್ಯದ ತುಂಬ ಓದಿತ್ತು, ಆದರೆ ಅದನ್ನು ಜೊತೆಗಾರಿದ್ದಿಲ್ಲ.
ಹಾಗಾಗಿ ಆರಂಭದಲ್ಲಿ ಬರಿತಾ ಬರಿತಾ ಅದನ್ನು ಡ್ರಾಪ್ ಮಾಡ್ತಾ ಹೋದೆ. ಅದು ನನಗೆ ಏನು SLC PUC ಅವಧಿಯಲ್ಲಿ ನಿರಂತರವಾಗಿ ಆ ಗ್ರಂಥಾಲಯಗಳ ನಂಟಸ್ತಿಕೆಯಲ್ಲಿ ಸಾಕಷ್ಟು ಓದು ನನಗೆ ದಕ್ಕಿತ್ತು. ಎಲ್ಲ ಓದಿದಾಗ ಕಥೆ ಕವಿತೆಗಳು ಕಾಮನ್ ಆಗಿ ಬಂದಿದ್ದು. ಆದರೆ ನನಗೆ ಅನಿಸಿದ್ದು ಸಾಹಿತ್ಯದಲ್ಲಿ ನಿರ್ಲಕ್ಷ್ಯವಾಗಿರ್ತಕ್ಕಂತಹ ಭಾಗಕ್ಕೆ ನಾನು ಕೈ ಹಾಕಬೇಕೆಂಬುದು ನನ್ನ ಮೊದಲಿನ ತುಡಿತ ಆಗಿತ್ತು. ಆ ಕಾರಣಕ್ಕಾಗಿ ಎಲ್ಲರೂ ನಡೆಸ್ತಕ್ಕಂತಹ ಈ ಲಲಿತ ಪ್ರಬಂಧ ಮತ್ತು ಹಾಸ್ಯ ಸಾಹಿತ್ಯದ ಕಡೆ ನನ್ನ ಒಲವು ಸಹಜವಾಗಿತ್ತು. ಆ ಕಾರಣಕ್ಕಾಗಿ ಅದರಲ್ಲಿ ಬೀಚಿಯವರ ಮತ್ತು NK ಕುಲಕರ್ಣಿಯವರ ಇವೆಲ್ಲ ಬರಹಗಳು ನನಗೆ ಬಹಳ ಕಾಡಿದವು. ಆ ಹಂತದಲ್ಲಿ PUC ಡಿಗ್ರಿಯಲ್ಲಿ ಓದುವಾಗ ನನಗಿದ್ದಂಥ ಒಂದು ಟೆಕ್ಸ್ಟ್ ಲಲಿತ ಪ್ರಬಂಧಗಳು ಅದು ನನಗೆ ಬಹಳ ಪರಿಣಾಮ ಬೀರ್ತು. ಆ ಕಾರಣಕ್ಕಾಗಿ ಲಲಿತ ಪ್ರಬಂಧ, ಹಾಸ್ಯ ಲೇಖನ ಇಂಥ ಒಂದು ಇದನ್ನೇ ನಾನು ಕಾರ್ಯಕ್ಷೇತ್ರ ಮಾಡಿಕೊಂಡು ಆರಂಭಿಸಿದೆ. ನಂತರದಲ್ಲಿ 2017-18 ಇರ್ಬೋದು, ಶಾಲೆಗೆ ಒಂದ್ಸರಿ ಚಂದ್ರಕಾಂತ್ ಕದಳಿ ಅವ್ರನ್ನ ಗೆಸ್ಟ್ ಆಗಿ ಕರೆಸಿದ್ದೆ. ಯಾಕೆ ನನ್ನ ಶಾಲೆಯ ಮಕ್ಕಳಿಗೆ, ಯಾಕೆ ನಾನು ದೊಡ್ಡವರಿಗಾಗಿ ಬರವಣಿಗೆ ಮಾಡ್ತಿದ್ರು ಕೂಡ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು ಬಾಲ್ಯದಲ್ಲಿ ಅನೇಕ ಲೇಖಕರನ್ನ, ಸಾಹಿತಿಗಳನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ನನ್ನ ಒಡನಾಡಿರ್ತಕ್ಕಂತಹ ಒಂದು ಲೇಖಕರ, ಮಕ್ಕಳ ಸಾಹಿತಿಗಳ ಪರಿಚಯ ನನ್ನ ಮಕ್ಕಳಿಗೆ ಆಗಬೇಕೆನ್ನುವಂಥ ತುರ್ತೆ ಇತ್ತು. ಅವರು ಒಮ್ಮೆ ನಮ್ಮ ಶಾಲೆಗೆ ಬಂದಾಗ ಮಕ್ಕಳ ಜೊತೆಗೆ ಸಂವಾದ ಮಾಡಿ ಖುಷಿಪಟ್ಟು ಮಕ್ಕಳ ಬರವಣಿಗೆಯನ್ನು ನೋಡಿ ನನಗೆ ಹಾಕಿದ ಒಂದು ಪ್ರಶ್ನೆ, ಇಷ್ಟು ವರ್ಷ ನೀವು ಸೇವೆ ಸಲ್ಲಿಸಿದ್ದೀರಿ, ಇಷ್ಟೆಲ್ಲ ಬರ್ದಿರಿ, ಮಕ್ಕಳಿಗಾಗಿ ಎಷ್ಟು ಬರ್ದಿರಿ ಅಂತ ಒಂದು ಪ್ರಶ್ನೆ ಮಾಡಿದರು. ಅದು ನನಗೆ ಆನಂತರ ಬಹಳ ಕಾಡಿದಾಗ ಸಹಜವಾಗಿ ಅದು ಒಂದು ವರ್ಷದವರೆಗೆ ನಿರಂತರವಾಗಿ ಕಾಡಿತು. ಅದು ಸಹಜವಾಗಿ ಅವರ ಒಂದು ಮಾತು ಜೊತೆಗೆ ನನ್ನ ಬಾಲ್ಯದ ಒಂದು ನೆನಪುಗಳು ಸಹಜವಾಗಿ ಜೊತೆಗೆ ಕಾಡಕ್ಕಾಯ್ತು. ಆ ಸಮಯದಲ್ಲಿ ಮತ್ತೆ ಕಾಡಿದ ಆ ಚೈಲ್ಡ್ಹುಡ್ಡನ್ನೇ ನಾನು ಬರಹವಾಗಿ ಮಾಡಿಕೊಂಡು ಮೊದಲು ಕಾವ್ಯಕ್ಕೆ ಪ್ರವೇಶ ಮಾಡಿದೆ. ಆ ಕಾವ್ಯಕ್ಕೆ ಪ್ರವೇಶ ಮಾಡಿದಾಗ ನನಗೆ ತಮ್ಮ ಬರಹಗಳನ್ನ ಸುಮಾರು 2010ರಲ್ಲಿ ನಾನು ಓದ್ತಾ ಇದ್ದೆ. ಓದಿದಾಗ ನಿಮ್ಮ ಶೈಲಿ ಮಕ್ಕಳ ಸಾಹಿತ್ಯದ ಒಂದು ವಿಭಿನ್ನ ಶೈಲಿ ಆಗಿತ್ತು. ನಾನು ಬಾಲ್ಯದಲ್ಲಿ ಕಂಡುಕೊಂಡಂತಹ ಮಕ್ಕಳ ಸಾಹಿತ್ಯ ಅದು ಒಂದು ನೀತಿ ಬೋಧಕವಾಗಿರ್ತಕ್ಕಂಥದ್ದು, ಒಂದು ಪಂಚತಂತ್ರ, ಈಸೋಪನಿತ ಕಥೆಗಳು, ಅರವಿಂದ್ ನೈಟ್ಸ್ ಕಥೆಗಳು, ಈ ತೆನಾಲಿ ರಾಮ, ಅಕ್ಬರ್ ಬೀರ್ಬಲ್ ಕಥೆಗಳು, ಮಕ್ಕಳ ಸಾಹಿತ್ಯ ಅಂತ ಅದೇ ಒಂದು ದೃಷ್ಟಿಕೋನ ಇತ್ತು. ನಾನು ತಮ್ಮ ಹಾಗೆ ಪ್ರಯತ್ನ ಮಾಡಿದ್ದೆ. ಅದ ನನಗೆ ಭಯ ಇತ್ತು, ಯಾಕೆ ಒಂದು ಸಾಹಿತ್ಯ ಲೋಕ ಹೇಗೆ ಸ್ವೀಕಾರ ಮಾಡಿದ್ರು ಅಂತಂದು. ಆದರೆ ತಮ್ಮ ಬರವಣಿಗೆ ನೋಡಿದಾಗ ತಮ್ಮ ಜೊತೆಗೆ ಮಾತಾಡಬೇಕು ಹಿನ್ನೆಲೆಯಲ್ಲಿ ನನ್ನ ಮೊದಲ ಒಂದು ಕವನ ಸಂಕಲನ ಬಿಡುಗಡೆಗಾಗಿ ತಾವು ಪರಿಚಿತರು ಕೂಡ ತಮ್ಮನ್ನು ಕರೆ ಮಾಡಿ ನಮ್ಮ ಮಸ್ಕಿಗೆ ಗಮನಿಸಿದೆ. ತಾವು ಕೂಡ ಒಂದು ದೊಡ್ಡ ಹಿರಿಯ ಸಾಹಿತಿಗಳದ್ದು ಕೂಡ ಈ ಕೆರೆಯ ಮೇಲೆ ಪ್ರೀತಿ ಇಟ್ಟು ನಮ್ಮ ಮಸ್ಕಿಗೆ ಬಂದಾಗ ಆ ಒಂದು ದಿನದಂತ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವು ಒಂದು ವಿದ್ಯುತ್ಪೂರ್ಣ ಉಪನ್ಯಾಸ ನೀಡಿದ್ರಿ. ನಿಜಕ್ಕೂ ನನ್ನ ಒಳನೋಟ ಅದೇ ಆಗಿತ್ತು. ಹಾಗಾಗಿ ನಾನು ಅದೇ ಕವನ ಸಂಕಲನ ಕೊಡೆ ಮಾಡಿದೆ, ಮಕ್ಕಳ ಕವನ ಸಂಕಲನ. ಯಾಕೆ ನಾನು ಬರೆದಿದ್ದು ಒಂದು ಓಲ್ಡ್ ಫಾರ್ಮೆಟ್, ಅದರಲ್ಲಿ ಕೆಲವೊಂದು ನ್ಯೂ ಫಾರ್ಮೆಟ್ ಇದ್ರೂ ಕೂಡ ನಾನು ಇಡೀ ನನ್ನ ಮಕ್ಕಳ ಸಾಹಿತ್ಯದಲ್ಲಿರ್ತಕ್ಕಂತಹ ದೃಷ್ಟಿಕೋನವನ್ನು ಬದಲಿಸಿಕೊಂಡು ಹೊಸಗಾಲದ ಮತ್ತು ಪಾಶ್ಚಾತ್ಯ ಕೃತಿಗಳ ಅಧ್ಯಯನ ತಮ್ಮ ಭಾಷೆಯಿಂದ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಇಡೀ ನನ್ಗೆ ಹೊಸ ಲೋಕ ಸಿಕ್ತು. ಮಕ್ಕಳ ಸಾಹಿತ್ಯ ಎಂಬುದು ಕೇವಲ ಪಠ್ಯಕ್ಕೆ ಸೀಮಿತವಾಗಿರದ ಸಾಹಿತ್ಯ ಅಂತ ನನಗೆ ಸ್ಪಷ್ಟ ಕಲ್ಪನೆ ಆಯಿತು. ಆ ಹಿನ್ನೆಲೆಯಲ್ಲಿ ಮತ್ತೆ ಮಕ್ಕಳ ಸಾಹಿತ್ಯ ಎಂಬುದು ಅದು ಬಾಲ್ಯ ಸಾಹಿತ್ಯ, ಅದು ಮಕ್ಕಳ ಸಾಹಿತ್ಯ ಎಂಬುದು ಮಕ್ಕಳಿಗೆ ಅಲ್ಲ, ಮಕ್ಕಳ ಮನಸ್ಸಿರತಕ್ಕಂತಹ ಎಲ್ಲರೂ ದೊಡ್ಡವರು ಓದಲೇಬೇಕಾದ ಸಾಹಿತ್ಯ ಅನ್ನುವಂತಹ ಒಂದು ಪರಿಕಲ್ಪನೆ ಬಂದದಕ್ಕಾಗಿ ನಾನು ನನ್ನೊಳಗಿನ ಬಾಲ್ಯವನ್ನ ಬರವಣಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ದೊಡ್ಡವರು ನಮ್ಮ ಬಾಲ್ಯವನ್ನು ಸದಾ ನೆನೆಸ್ಕೋತಾ ಇರ್ತೀವಿ. ಆದರೆ ಅದು ಪುಸ್ತಕ ರೂಪದಲ್ಲಿ, ಕೃತಿ ರೂಪದಲ್ಲಿ ಬಂದದ್ದು ಬಹಳ ಕಡಿಮೆ. ಆ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಪಾತ್ರಗಳು ಬೇರೆ ಬೇರೆ ಇರ್ಬೋದು, ಆದರೆ ಅದು ನನ್ನ ವೈಯಕ್ತಿಕ ಪಾತ್ರಗಳೇ. ಹಾಗಾಗಿ ನನ್ನ ಬಾಲ್ಯದ ಹುಡುಕಾಟವನ್ನ ನನ್ನ ಕೃತಿಯಲ್ಲಿ ಕಾಣೋ ಸಲುವಾಗಿ ನಾನು ಹಲವು ಪಾತ್ರಗಳನ್ನ ಬಳಸಿಕೊಂಡು ಇಂತಹ ಕೃತಿಗೆ ಇಳಿದೆ. ಜೊತೆಗೆ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಪ್ರಸ್ತುತ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ಇಡೀ 28 ವರ್ಷಗಳ ಈ ಸೇವಾವಧಿಯಲ್ಲಿ ಅನೇಕ ಮಕ್ಕಳು ನನ್ನ ಜೊತೆಗೆ ಇರುವಂಥವ್ರು. ಯಾಕೆ ಈಗಿನ ಮಕ್ಕಳ ಬಾಲ್ಯ, ನಮ್ಮ ಮಕ್ಕಳ ಬಾಲ್ಯ ಎಲ್ಲ ಒಂದೇ, ಬಾಲ್ಯ ಒಂದೇ, ಅದು ತಂತ್ರಜ್ಞಾನ ಬದಲಾಗಿರ್ಬೋದು. ಹಾಗಾಗಿ ನನ್ನ ಬಾಲ್ಯ, ಈಗಿನ ಮಕ್ಕಳ ಬಾಲ್ಯ ಎಲ್ಲವನ್ನು ಸಮೀಕರಿಸಿ
ಯಾಕೆ ಬಾಲ್ಯ ಅಂದ್ರೆ ಎಲ್ಲರಿಗೂ ಪ್ರೀತಿ. ಯಾಕೆ ಏನೇ ಸಡನ್ಲಿ ನೆನಪಾಗ್ತಕ್ಕಂಥದ್ದು ಬಾಲ್ಯ ನೆನಪುಗಳೇ. ಹಳೆ ಗೆಳೆಯರು ಬಿಟ್ಟಾದ ಕೂಡಲೇ ಅಲ್ಲಿ ಕಾಣ್ತಕ್ಕಂಥದ್ದು ನೆನಪುಗಳೆಲ್ಲ, ಚರ್ಚೆಗಳೆಲ್ಲ, ವಿಷಯಗಳೆಲ್ಲ ಆ ಬಾಲ್ಯದೇ ಆಗಿರ್ತವೆ. ಆ ಕಾರಣಕ್ಕಾಗಿ ಹೊಸ ಕಾಲದ ಪುಸ್ತಕ ಓದು ನನ್ನೊಳಗಿನ ಬಾಲ್ಯ ಈ ಹೊಸ ಪಾತ್ರಗಳ ಮೂಲಕ ನನಗೆ ಅನೇಕ ಕಥೆಗಳನ್ನ ಒಳ್ಳೆಯ ಒಂದು ಹೊಸ ಬಗೆಯ ಕಾದಂಬರಿಯನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು ಸರ್. ನನಗೆ ಈ ಮೊದಲ ಕಥಾ ಸಂಕಲನದಲ್ಲಿ ಈ ಟೈಟಲ್ ಏನು ಇಟ್ಟಿರಲ್ಲ, ಮಕ್ಕಳೇನು ಸಣ್ಣವರಲ್ಲ, ಈ ಕಥೆಯನ್ನು ಓದಿದ ಮೇಲೆ ಬಹಳ ಖುಷಿ ಪಟ್ಟೆ. ಇವತ್ತು ಈಗ ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಿರುವಂಥ ಕಥೆಗಳು, ಸಣ್ಣ ಕಥೆಗಳು ಏನೋ ಅನ್ನೋಣ, ಆ ಕಥೆಗಳಲ್ಲಿ ನಿಮ್ಮ ಈ ಕಥೆ ಬಹಳ ಮುಂಚೂಣಿಯಲ್ಲಿ ಗುರುತಿಸಬೇಕಾಗಿರೋಂಥ ಒಂದು ಕಥೆ ಇದೆ. ಇದು ಒಟ್ಟು ಭಾರತೀಯ ಬಾಲ್ಯ ಸಾಹಿತ್ಯದ ಕಥೆಗಳಲ್ಲಿ ಗುರುತಿಸಬೇಕಾಗಿರುವಂಥದ್ದು, ಏನೋ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅಷ್ಟರ ಮಟ್ಟಿಗೆ ಒಂದು ಭಾಳ ವಿಶೇಷವಾದ ಕಥೆ ಇದು. ನನಗೆ ಅಷ್ಟು ಖುಷಿ ಕೊಟ್ಟಿದೆ. ಅಲ್ಲ ಕೆಲವು ವಿಷಯ ಏನಂದ್ರೆ, ನಮಗೆ ಹ್ಯಾಂಗೆ ಗುರುತಿಸ್ಬೇಕು, ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಇವುಗಳನ್ನ ಹ್ಯಾಂಗೆ ಇಡಬೇಕು, ಅದನ್ನ ಹ್ಯಾಂಗೆ ತೋರಿಸ್ಬೇಕು, ಅದು ಎಷ್ಟೋ ಸಲ ನಮ್ಗೆ ಹೊಳೆಯುವುದಿಲ್ಲ. ಯಾಕೆಂದ್ರೆ ನಾವು ಹೊರಗಡೆ ಓದಿರೋದಿಲ್ಲ, ಅಲ್ಲಿ ಏನಾಗ್ತದೆ ಅದು ನಮ್ಗೆ ಗೊತ್ತಿರೋದಿಲ್ಲ, ಹಾಗೆಲ್ಲ ಆಗ್ತದೆ. ಬಟ್ ಇದ್ರ ಕಥೆ ವಿಶೇಷತೆ ಬಹಳ ಅಂತಂತಂದ್ರೆ, ನಿಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಪರಿಸರದಲ್ಲಿ ಇರುವಂತ ತೀರಾ ವಾಸ್ತವದಲ್ಲಿ ಮುಳುಗಿ ಹೇಳ್ತಿರುವಂತ ಶಾಲೆಯ ಹುಡುಗರು, ಆ ಶಾಲೆಯ ಹುಡುಗರ ವರ್ತನೆಗಳು ಹೆಂಗಿರ್ತವೆ, ಅವರ ಸ್ವಭಾವಗಳು ಹೆಂಗಿರ್ತವೆ, ಆಮೇಲೆ ಅದರಲ್ಲಿ ನೀವು ಪಾರಿವಾಳಗಳನ್ನ ಸಾಕೋದು ಅದೆಲ್ಲ ತಗೊಂಬಂದಿರಲ್ಲ, ದಟ್ ಸಬ್ಜೆಕ್ಟ್ ಇಸ್ ವಂಡರ್ಫುಲ್. ಆಮೇಲೆ ಆ ಕತೆಗೆ ಈ ತರದ ಏನಂದ್ರೆ ಚಟುವಟಿಕೆಗಳು ಈಗ ಬೇರೆ ಪ್ರಾದೇಶಿಕಗಳ ಏರಿಯಾದಲ್ಲೆಲ್ಲೂ ಕಾಣಿಸ್ತಿರುವುದಿಲ್ಲ. ಈಗ ನಾನು ನನ್ನ ಏರಿಯಾದಲ್ಲಿ ಧಾರವಾಡ ಜಿಲ್ಲಾ ಈ ಭಾಗದಲ್ಲಿ ಎಲ್ಲೂ ನನಗೆ ಇದನ್ನ ಕೇಳಿದ್ದಿಲ್ಲ. ಇನ್ನು ನಿಮ್ಮಲ್ಲಿ ಪಾರಿವಾಳ ಮಕ್ಕಳೆಲ್ಲ, ಈ ನನ್ನ ಮಗನು ಕೂಡ ಕರೋನಾ ಟೈಮ್ ನಲ್ಲಿ ಅಪ್ಪ ನಾನು ಪಾರಿವಾಳ ಸಾಕ್ತಂತಂದು ಪ್ರಯತ್ನ ಮಾಡಿದ್ದೆ. ಯಾಕೋ ನಿಮ್ಮಲ್ಲಿ ಬಹಳ ಪಾರಿವಾಳ ಸಾಕೋದೊಂದು ಮಕ್ಕಳಿಗೆ ಏನೋ ಒಂದ್ ರೀತಿ ಆ ಪಕ್ಷಿ ಪ್ರೀತಿ ಇರ್ಬೋದೇನು ಗೊತ್ತಿಲ್ಲ, ಅದು ಬಾಕ್ಸ್ ಮಾಡಿ ಅದೊಂದೇನು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಮಕ್ಕಳ ಲೋಕದ ಆಲೋಚನೆ. ಅದು ಏನಂದ್ರೆ ತೀರಾ ವ್ಯಾವಹಾರಿಕ ಬದುಕಿಗೆ ಮಕ್ಕಳೆಲ್ಲ ಅದನ್ನ ಯೂಸ್ ಮಾಡ್ಕೋತಾರೆ. ಪಾರಿವಾಳಗಳನ್ನು ಸಾಕೋದು ಮಾಡೋದು ಅದು ನನಗೆ ಬಹಳ ಇಷ್ಟ ಆಯ್ತು. ಯಾತಕ್ಕೆ ಅಂದ್ರೆ ನಾವು ಬಾಲ್ಯ ಅಂದ ತಕ್ಷಣ ಬಹಳ ಸರಳವಾದ ಸಂಗತಿಗಳಿಗೆ ಹೊರಡ್ಬಿಡ್ತೀವಿ. ಯಾಕೆ ಅಂದ್ರೆ ನಾವು ಮಕ್ಕಳಿಗೆ ಹಾಗೆ ಅಂತ ಬರೆಯೋದು ಇಟ್ಕೊಂಡಿರ್ತೀವಲ್ಲ, ನಮ್ಮ ಓದುಗರು ಮಕ್ಕಳೇ ಆಗಿರೋದ್ರಿಂದ ಅವ್ರಿಗೆ ಇಂಥ ಚಟುವಟಿಕೆ ಮಾತ್ರ ಸಾಕು, ಅವ್ರು ಹೆಚ್ಚಿನ ಏನ್ ಕೊಡೋದು ಬೇಡ, ಅವ್ರಿಗೆ ದಾರಿ ತಪ್ತಾರೆ, ಇವೆಲ್ಲ ತಲೆ ಇಟ್ಕೊಂಡಿರ್ತೀವಲ್ಲ. ದೀಸ್ ಟವರ್ಸ್ ಇಂದ ನಾವು ಹೊರಗೆ ಬಂದ್ರೆ ಆಕ್ಚುಲಿ ಬಾಲ್ಯ ಅಂತ ಅನ್ನೋದು ಏನಿದೆ ಅಲ್ಲ, ಅದು ಎಷ್ಟೋ ಆರ್ಡ್ಸ್, ಬದುಕಿನ ಆರ್ಡ್ಸ್ಗಳಿಗೆಲ್ಲ ಎದುರಾಗ್ತಿರೋದೇ. ಜೀವನವೇ ಹಂಗೆ. ನಮ್ಮ ಭಾಗದಲ್ಲಿ ಈ ಮಕ್ಕಳು ಪಾರಿವಾಳ ಸಾಕೋದು ಒಂದು ರೀತಿ ಕಾಮನ್ ಸಲ, ಮತ್ತೆ ಅದೊಂದು ಪೈಪೋಟಿ. ಈಗ ಕಳೆದ ಒಂದು ತಿಂಗಳ ಹಿಂದ್ಗಡೆ ಇಲ್ಲಿ ಪತ್ರಿಕೆಯಲ್ಲಿ ಬಂತು, ಒಂದು ಮಾನವಿ ಹುಡುಗ ಹೋಗಿ ಡೆಲ್ಲಿಯಲ್ಲಿ ಬಿಟ್ಟು ಬಂದ್ರೆ ವಿತಿನ್ 15 days ವಾಪಸ್ ಬಂತಂತಂದು ಅದು ದಾಖಲೆ ಆಯ್ತು. ಯಾರು ಬಿಟ್ಟು ಅವೆಲ್ಲ ನಾವು ಕಥೆಯೊಳಗೆ ಇದು ನಾವು, ಯಾಕೆ ನಾನು ಈಗ ಕಳೆದ ಒಂದು 6 ತಿಂಗಳ ಮುಂಚೆ ಮಾಡಿಸ್ ನಾವು ಮನೇಲಿದ್ದಾಗ ಕಾಂಪಿಟೇಷನ್, ಅದು ಮತ್ತೆ ನನ್ನ ಮನೆ ಹಿಂದ್ಗಡೆ ಒಂದು ಗೋಡೌನ್ ಇತ್ತು, ಅಲ್ಲೆಲ್ಲ ಕಾಡು ಪಾರಿವಾಳ, ಅದನ್ನ ಹಿಡ್ಲಿಕ್ಕೆ ಮಕ್ಕಳೆಲ್ಲ ರಾತ್ರಿ ಬರೋವು, ಏಣಿ ಇಟ್ಟು ಹತ್ತಿ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಬಂದು ಅಲ್ಲಿ ಮಲ್ಕೊಂಡಾಗ ಒಂದು ತೊಗೊಂಡೋಗವು. ಏಕೆ ಅಂತ ಕೇಳಿದಾಗ ಅದು ಕಾಡು ಪಾರಿವಾಳಗಳು ವಿಶೇಷವಾಗಿ ಈ ಪಾರ್ಸಿ ಅಟ್ಯಾಕ್ ಆದವರಿಗೆ ರಕ್ತವನ್ನ ತಿರ್ಸ್ತಾರಂತೆ, ಕುಡಿಸ್ತಾರಂತೆ, ಅದ್ರ ಮೂಲಕ ಈಸಿಯಾಗಿ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಅದು ಆ ಮಕ್ಕಳು ಒಂದು ಏನು ಶೌರ್ಯ ಅಥವಾ ಅದ್ರ ಮೇಲೆ ಪ್ರೀತಿ ಮೆಚ್ಚಬೇಕಾಯ್ತು ಸರ್. ಹಾಗಾಗಿ ನಾನು ಹೈಸ್ಕೂಲಿಗೆ ಬಂದಾಗ ಅಲ್ಲಿ ಕೂಡ ಹಳ್ಳಿ ಪರಿಸರದಲ್ಲಿ ಕೂಡ ಎಲ್ಲಾ ಮಕ್ಕಳು ಪಾರಿವಾಳ ಸಾಕೋರೆ. ಅವರದು ಪಾರಿವಾಳ ನಮ್ಮ ಭಾಗದ ಮಕ್ಕಳ ಬದುಕಿನ ಭಾಗವೇ ಆಗಿದೆ ಸರ್. ನನಗೆ ಅದು ಬಹಳ ಇಷ್ಟ ಆಯ್ತು. ಅದು ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಬಂತು. ಆ ಸಿನಿಮಾದಲ್ಲೂ ನಿಮ್ಮ ಸಿನಿಮಾದಲ್ಲೂ ನಿಮ್ಮ ಭಾಗದ ಹುಡುಗರೇ ಇದ್ದಾರೆ. ಅವರು ಪಾರಿವಾಳ ಪೇಟೆಯಲ್ಲಿ ಮಾರಾಟ ಮಾಡೋದಿಲ್ಲ. ಇಲ್ಲ, ನೀವು ಅದು ಹೇಳಿದಾಗ ಫಿಲ್ಮ್ ನೋಡಿ ಸರ್. ಎಸ್ ಅಂತದ್ದು. ಈ ಇಡೀ ಕಥಾ ಸಂಕಲನದಲ್ಲಿ ಎಗ್ ರೈಸ್ ಮಂತ್ರಿ ಆಗಿರ್ಬೋದು, ಕ್ಲಾಸ್ ನಲ್ಲಿ ಇವೆಲ್ಲ ನಡೀತಿರೋ ಈ ಎಗ್ ರೈಸ್ ಮಂತ್ರಿ ಇದು ಓದಿದಂತ ಎಲ್ಲಾ ಭಾಗದ ನಮ್ಮ ಗೆಳೆಯರು, ಶಿಕ್ಷಕರು, ಮಕ್ಕಳು ಇದು ಸರ್ ನಮ್ಮ ಶಾಲೆಯಲ್ಲಿ ಕೂಡ ಇಂಥವಾಗಿತ್ತು ಸರ್. ಯಾಕಂದ್ರೆ ನಾವು ಪ್ರತಿ ವರ್ಷ ಎಲ್ಲಾ ಶಾಲೆಗಳಲ್ಲಿ ಎಲೆಕ್ಷನ್ ಮಾಡುವಾಗ ಒಂದಿಷ್ಟು ಘಟನೆಗಳು ನಡೀತೇವೆ. ಈಗ ನಾವು ಬಹುಶಃ ಪ್ರಸಕ್ತ ರಾಜಕೀಯದ ಪ್ರಭಾವ ಏನು ಶಾಲೆಯಲ್ಲಿ ನಾವು ಸಣ್ಣದ ಕಾಲಕ್ಕೆ ಇಂಥವೆಲ್ಲ ಇದ್ದಿಲ್ಲ. ಆದ್ರೆ ಈ ಮಕ್ಕಳಲ್ಲಿ ಕೂಡ
ಏನೋ ಗೆಲ್ಲಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿ ಮಕ್ಕಳಿಗೆ ಆಮಿಷ ತೋರಿಸ್ತಕ್ಕಂತಹ ಒಂದು ಪರಿಪಾಠ ಇವತ್ತು ನಮ್ಮಲ್ಲಿ ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಎಲ್ಲಾ ಭಾಗದಲ್ಲಿ ಕೂಡ ಅಪ್ಲೈ ಅಲ್ಲ, ಅದು ಬಹಳ ಏನು ಅಂದ್ರೆ ಈಗ ಸಿಟಿ ಏರಿಯಾದಲ್ಲಿ ಬೆಳಿತಿರುವಂತ ಮಕ್ಕಳ ಮಧ್ಯ ಈ ತರದ ಬಾಲ್ಯ ಅಷ್ಟಾಗಿ ಕಾಣುದಿಲ್ಲ. ಈಗ ನೀವು ಚಿತ್ರಿಸಿರುವಂತ ಬಾಲ್ಯ ಏನಿದೆಯಲ್ಲ, ಅದು ಹೆಚ್ಚು ರಫ್ ಆಗಿರುವಂತ ವಾಸ್ತವಗಳಿಗೆ ತೆರೆದುಕೊಂಡಿರುವಂತ ಬಾಲ್ಯ ಇದು. ನಾವು ಶಹರದಲ್ಲಿ ಏನಂದ್ರೆ ಬಹಳಷ್ಟು ಮುಚ್ಚುಮರೆಯಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ. ಹಂಗಾಗಿ ಹಿರಿಯರು ಎಷ್ಟೋ ತಮ್ಮ ಬಾಲ್ಯದಲ್ಲಿ ಕಳೆದ ಸಂಗತಿಗಳನ್ನು ಹೊರಗೆ ಹಾಕ್ಲಿಕ್ಕೆ ಸಂಕೋಚ ಪಡ್ತಾ ಇರ್ತಾರೆ. ಹಂಗೆಲ್ಲ ಇರ್ತದೆ. ಈಗ ನಾನೇ ಬರೆಯುವಾಗ ಫಸ್ಟ್ ನಾನು ಸ್ಟೋರಿ ಬರೆದಾಗ ಸಾವಿನ ಬಗ್ಗೆ ಬರೆದ್ಬಿಟ್ಟೆ. ಅದನ್ನೇ ಎಲ್ಲ ನಮ್ಮ ಶಿಕ್ಷಕ ಸಾಹಿತಿಗಳು ಅದಕ್ಕೆ ವಿರೋಧ ಮಾಡಿ ಎಲ್ಲ ಮಾಡಿದ್ರು ಅವಾಗ. ಬಟ್ ಬದುಕಿನ ಒಂದು ತೀರಾ ಅನಿವಾರ್ಯವಾದ ಭಾಗ ಅದಾಗಿರ್ತದಲ್ಲ, ಅಂಥ ಸಂಗತಿಗಳನ್ನ ನೀವು ಈ ಮೊದಲ ಸಂಕಲನದಲ್ಲೇ ಬಹಳ ಗಟ್ಟಿಯಾಗಿ ಬಹಳ ಸೊಗಸಾದ ಅಭಿವ್ಯಕ್ತಿಯಲ್ಲಿ ತಂದ್ರಲ್ಲ, ಇದು ನನಗೆ ಬಹಳ ಖುಷಿ ಕೊಡ್ತು. ಆ ದೃಷ್ಟಿಯಿಂದ ಈ ನಿಮ್ಮ ಮೊದಲ ಸಂಕಲನ ನಿಮಗೆ ಒಳ್ಳೆಯ ಒಂದು ಪಾದಾರ್ಪಣೆ, ಕನ್ನಡಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತು ಅಂತ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್. ಅದು 2ನೇ ಮುದ್ರಣ ಕೂಡ ಆಯ್ತು ಸರ್. 2ನೇ ಮುದ್ರಣ ಆಗಿದೆ ಅಂತ, ಇದು ಚೆನ್ನಾಗಿ ಬಂದಿದೆ. ಎಲ್ಲದಕ್ಕೂ ನಿಮಗೆ ಸಂತೋಷ ಇತ್ತು. ಚಿತ್ರ ಎಲ್ಲರಿಗೂ ಅವರೇ ತೆಗಿತಿದ್ದಾರೆ. ಅವ್ರ ಸ್ಟೈಲ್ ಬಹುಶಃ ನಿಮ್ಮ ಬರವಣಿಗೆ ಹೆಚ್ಚು ಇರೋದ್ರಿಂದ, ನನ್ನ ಒಂದು ಕಥೆಗಳಲ್ಲಿ ಸಹಜವಾಗಿರ್ತಕ್ಕಂಥ ಇರೋದ್ರಿಂದ ಅದಾಗುತ್ತೆ ಅಂತ. ನಿಮ್ಮ ನೆಕ್ಸ್ಟ್ ಬಂದ ಈ ಮಕ್ಕಳ ಕಾದಂಬರಿ ಒಳ್ಳೆ ಫ್ರೆಂಡು ಇದೆಯಲ್ಲ, ಇದು ಕೂಡ ಇದನ್ನ ನೀವು ಹೆಚ್ಚು ವಿಸ್ತಾರದ ಕಥಾಹಂದರಕ್ಕೆ ಈ ಬರವಣಿಗೆಯನ್ನು ತೆಗೆದುಕೊಂಡು ಹೋದ್ರಿ. ಆಮೇಲೆ ನಿಮಗೆ ಇದನ್ನು ಫ್ಯಾಂಟಸಿ ಅಂದ್ರೆ ಅವಾಸ್ತವ ಲೋಕಕ್ಕೆ ಕಥಾ ಜಗತ್ತನ್ನ ಬೆಳೆಸ್ಬೇಕು, ಅದು ನಮ್ಮ ಮಧ್ಯದ್ದಾಗಿರ್ಬೇಕು, ಜನಪದ ಕಥೆಗಳ ಮಾತಾಡಿದ ಆಗಿರಬಾರ್ದು ಅಂಥವನ್ನೆಲ್ಲ ಹಿನ್ನೆಲೆಯಲ್ಲಿ ಇರೋದ್ರಿಂದ, ಮತ್ತೆ ನಿಮ್ಮ ಹಾಸ್ಯ, ಸಂಭಾಷಣೆ, ಕಟಕಿ ಅವೆಲ್ಲ ಇವೆಯಲ್ಲ, ಇದರಲ್ಲಿ ಬಹಳ ಚಂದ ಬಂದಿದೆ. ಅಂದ್ರೆ ಬರೀ ಒಂದು ಸಣ್ಣ ಪ್ರಾಣಿ, ಒಂದು ಸೊಳ್ಳೆ ಮತ್ತೆ ಒಂದು ಹುಡುಗನ ನಡುವೆ ನಡೆದಿರುವಂತ ಒಂದು ಕಥೆ ಇಷ್ಟೊಂದು ವಿಸ್ತಾರವಾಗಿ ಬಿಚ್ಚಿಕೊಂಡು ಹೋಗ್ತಿದೆಯಲ್ಲ, ಅದು ಬಹಳ ಎಲ್ಲರನ್ನೂ ಓದಲಿಕ್ಕೆ ಹಸ್ಸ. ಇದು ನನಗೂ ಅದು ಬಹಳ ಖುಷಿ ಕೊಡ್ತು. ನಿಮ್ಗೆ ಯಾಕೆ ಈ ಥರದ್ದು ಬರೀಲೇಬೇಕು, ಕಾದಂಬರಿ ಮಾಡಬೇಕು ಅಂತ ಹೊರಟದ್ದ? ಈ ಕಥಾ ಬೀಜ ಹೆಂಗೆ ಶುರು ಆಯ್ತು ಅಂತ ಹೇಳಿ? ಇಲ್ಲ ಸರ್, ನನಗೆ ಸೊಳ್ಳೆ ಬಗ್ಗೆ ಮೊದಲಿಂದ ಒಂದು ರೀತಿ ವಿಭಿನ್ನವಾಗಿರ್ತಕ್ಕಂಥ ಪ್ರೀತಿ. ಯಾಕಂದ್ರೆ ಇದು ನಾನು ಪ್ರೈಮರಿಯಿಂದ ಓದುವಾಗ ಸೊಳ್ಳೆ ಎಲ್ಲ ಕಡೆ ಇರ್ತದೆ. ಅತಿ ಉಷ್ಣದಲ್ಲಿ ಇರ್ತದೆ, ಅತಿ ಕೋಲ್ಡಲ್ಲಿ ಇರ್ತದೆ, ಅತಿ ಮೀಡಿಯಂ ಸ್ಥಳದಲ್ಲಿ ಕೂಡ ಇರ್ತದೆ. ಇದೇನು ವಿಶೇಷ ಅಂತ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಮತ್ತು ಅದು ಹಾಗಾಗಿ ನನಗೆ ನನ್ನ ಬಾಲ್ಯದಲ್ಲಿ, ಯಾಕೆ ನಮ್ಮ ಬಾಲ್ಯ ಒಂದು ರೀತಿ ಬರ್ತನ ದಿನಗಳು, ಏನು ಫ್ಯಾನ್ ಇಲ್ಲದ ಏನು ಒಂದು ಕಷ್ಟ ದಿನಗಳು, ಅಲ್ಲಿ ನಿತ್ಯ ಕೂಡ ಸೊಳ್ಳೆ ಕಡಿಸ್ಕೊಂಡು ಒಂದು ರೀತಿ ಏನೋ ಆ ಜೊತೆ ಮತ್ತೆ ನಾವು ರಗ್ಗ ಹಾಕೊಂಡು ಹೋಗ್ಕೊಂಡಾಗ ಅಲ್ಲಿ ಬಂದು ಓಡಾಡ್ತಕ್ಕಂಥದ್ದು ಎಲ್ಲ ಕೂಡ ನನಗೆ ಬಾಲ್ಯದಿಂದ ಆ ಸೊಳ್ಳೆ ಕಾಡ್ತಾ ಇತ್ತು. ಆ ಸೊಳ್ಳೆಯ ಒಂದು ಅಧ್ಯಯನ ನಡೆಸಿದಾಗ ಮತ್ತೆ ಸಹಜವಾಗಿ ನನ್ನ ಮಕ್ಕಳು, ನನ್ನ ಮಗ ಸಮು ಮತ್ತು ಅನನ್ಯ, ಅವರಿಬ್ಬರ ಜೊತೆಗೆ ಆಸ್ ಎ ಫ್ರೆಂಡ್ಸ್ ಆಗಿ ಕೆಲವೊಂದು ವಿಚಾರಗಳನ್ನ, ತಮ್ಮ ಶಾಲಾ ಘಟನೆಗಳನ್ನ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಮತ್ತೆ ನಾನು ಕೂಡ ಬಾಲ್ಯದಲ್ಲಿ ಕೈಯಲ್ಲಿ ಏನು ಇಲ್ಲದಾಗ ಏನೋ ತಿನ್ಬೇಕನ್ನೋ ಆಸೆ ಆದಾಗ ನಾನೊಂದು ಸೊಳ್ಳೆ ಆಗಿದ್ರೆ ಸೊಳ್ಳೆ ಕುಡಿದು ನೋಡಿ, ಎಲ್ಲ ಒಂದು ಜಿಲೇಬಿ ಮೇಲೆ, ಸ್ವೀಟ್ ಮೇಲೆ, ಖಾರ ಮೇಲೆ ಕುದಿದು ನೋಡಿ, ಅಯ್ಯೋ ಅದಕ್ಕೆ ಆ ಭಾಗ್ಯ ನಮಗಿಲ್ಲ ಅನ್ನುವಂಥ ಒಂದು ರೀತಿ ಏನೋ ತಳಮಳ ಆಗ್ತಾ ಇತ್ತು. ಅವೆಲ್ಲವನ್ನು ಸಮೀಕರಿಸಿ ಮತ್ತೆ ಇದು ಸೊಳ್ಳೆ, ಇಷ್ಟು ಸೊಳ್ಳೆ ಕೇವಲ ಒಂದೇ ದಿವಸದಲ್ಲಿ ಬದುಕಿ ಹೋಗ್ತಕ್ಕಂಥ ಸೊಳ್ಳೆ, ಇದ್ರ ಲೈಫ್ ಸ್ಟೈಲ್ ಹೇಗಿರ್ಬೋದು, ಅದರ ಲೋಕ ಹೇಗಿರ್ಬೋದು, ಇವೆಲ್ಲ ಕೂಡ ಬಹುದಿಂದ ಕಾಡ್ತಕ್ಕಂಥ ಒಂದಿದು. ಜೊತೆಗೆ ಒಂದು ಸೊಳ್ಳೆ ಹೇಳಿದ ಕತೆ ಅಂತ ನಾನು ಒಂದು ಲಲಿತ ಪ್ರಬಂಧವನ್ನೇ ಬರೆದಿದ್ದೆ. ಆ ಸೊಳ್ಳೆ ಹೇಳಿದ ಕತೆ ಅದು ಹೊಸತನಲ್ಲಿ ಅವಾಗ ಬಂದಿತ್ತು. ಅದು ನನಗೆ ಇದನ್ನ ಒಂದು ಮಕ್ಕಳ ಕಾದಂಬರಿನ ಹೇಗೆ ಒಂದು ಮಾಡಕ್ ಸಾಧ್ಯನಕ್ಕೆ ನನಗೆ ಆಗ ಕಾಡ್ತಕ್ಕಂಥ ಬಾಲ್ಯದ ವಿಷಯನ ಇಟ್ಕೊಂಡು, ಯಾಕೆ ಇವತ್ತು ಮರೆಯಾಗಿರ್ತಕ್ಕಂಥ ಅನೇಕ ಆಟಗಳಿರ್ಬೋದು, ಅನೇಕ ವಿಷಯಗಳಿರ್ಬೋದು, ಅವನ್ನು ಮತ್ತೆ ನನ್ನ ಒಂದು ಖುಷಿಗಾಗಿ ಮರು ಕಟ್ಟುವಿಕೆಗಾಗಿ ನಾನೊಂದು ಪ್ರಯತ್ನ ಮಾಡಿದೆ. ಮತ್ತೆ ಪ್ರಸ್ತುತವಾಗಿ ಈ ಸೊಳ್ಳೆ ಇವತ್ತು, ಯಾಕೆ ನಾವು ಬಾಳಿರ್ತಕ್ಕಂಥ ಸೊಳ್ಳೆಗಳು ಕಡಿಮೆ ಇದ್ವು. ಇವತ್ತ ಒಂದು ಪ್ರಾಣಿಗಳಿಗೆ ಕೂಡ ಮಚ್ಚದನಿ ಹಾಕಿ ರಕ್ಷಣೆ ಮಾಡ್ತಕ್ಕಂಥ ಸ್ಥಿತಿಗೆ ನಾವು ಪರಿಸರವನ್ನು ತಂದಿಟ್ಟಿದ್ದೇವೆ. ಅದನ್ನೆಲ್ಲ ಅವಶ್ಯಕ ಇಟ್ಕೊಂಡು ಒಂದು ಹೊಸ ಕಲ್ಪನೆಯಲ್ಲಿ ಬಲಿಕೆ ಪ್ರಯತ್ನ ಮಾಡಿದೆ ಸರ್. ಹಾಗಾಗಿ ಅಂತ ಒಂದು ಫ್ಯಾಂಟಸಿ ಸಿದ್ಧ ಆಯಿತು. ಜೊತೆಗೆ ಇದು ಬಹಳ ಜನಕ್ಕೆ ಅವಧಿಯಲ್ಲಿ ಕೂಡ ಜಿ.ಎನ್. ಮೋಹನ್ ಅವರ ಅವಧಿಯಲ್ಲಿ ಕೂಡ ಸರಣಿ ಪ್ರತಿ ವಾರ ಧಾರಾವಾಹಿಗೆ ಪ್ರಸಾರವಾಗಿ ಬಹಳ ಮೆಚ್ಚುಗೆ ಗಳಿಸ್ತು. ಅಂದ್ರೆ ಇಲ್ಲಿ ಒಂದು ಅನುಭವಗಳು, ಎಲ್ಲರ ಅನುಭವಗಳು ಅಂತಂದು
ಬಹಳ ಖುಷಿ ಆಯ್ತು. ಆ ಕಾರಣಕ್ಕಾಗಿ ಇದು ಗೆತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ನನಗೆ ಅನ್ಸೋದೇನೆಂದರೆ ಈ ಫ್ಯಾಂಟಸಿ ವಾಸ್ತವ ಜಗತ್ತು ಈ ಬಾಲ್ಯ ಸಾಹಿತ್ಯದ ಪ್ರಕಾರದಲ್ಲಿ ಇಂಗ್ಲೀಷ್ನಲ್ಲಿ ಪಾಶ್ಚಾತ್ಯ ಇಂಗ್ಲೀಷ್ನಲ್ಲಿ ಸಾಕಷ್ಟು ಕೃತಿಗಳು ಬಂದಿವೆ. ಹಾಂ ಸರ್. ಅದು ತೀರಾ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ C.S. ಲೂಯಿಸ್ ಆಗಿರ್ಬೋದು, ಫಿಲಿಪ್ ಪುಲ್ಮನ್ ಆಗಿರ್ಬೋದು, ತುಂಬ ಪ್ರಸಿದ್ಧವಾದ ಬರವಣಿಗೆ ಟಾಲ್ಕಿಯನ್ ಆಗಿರ್ಬೋದು, ಅವರೆಲ್ಲ ಅದನ್ನು ತುಂಬ ಎತ್ತರಕ್ಕೆ ವಿಸ್ತಾರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಕನ್ನಡದಲ್ಲಿ ಒಟ್ಟು ಭಾರತೀಯ ಸಾಹಿತ್ಯದಲ್ಲಿ ಇದು ಅಷ್ಟು ತೆರೆದೇ ಇಲ್ಲ ಈ ಮಾಧ್ಯಮ. ಹಾಗಾಗಿ ನೀವು ಇದನ್ನ ಇಷ್ಟು ತೆಗೆದದ್ದು ನನಗೆ ಒಂದು ರೀತಿಯ ಒಂದು ಖುಷಿ. ಆಮೇಲೆ ಇನ್ನೊಂದೇನು ಅಂದರೆ ಈ ಸೊಳ್ಳೆಗಳನ್ನು ತೆಗೆದುಕೊಂಡು ಹೋಗಿ ಸೊಳ್ಳೆ ಇನ್ನೊಂದು ಯಾವುದೋ ಲೋಕಕ್ಕೆ ಹೋಗಿ ಆಮೇಲೆ ಕೊನೆಗೆ ವೈಜ್ಞಾನಿಕ ಸಂಗತಿಗಳಿಗೆ ತಿರುಗಿ ಪರಿಸರದಿಂದ ಈ ಥರ ಎಲ್ಲ ಆಗ್ತಿರ್ಬೋದು ಅನ್ನೋದನ್ನು ತಂದು ಅದೆಲ್ಲ ಮಾಡಿದ್ದೀರಿ ನೀವು. ಈ ಫ್ಯಾಂಟಸಿ ಜಗತ್ತಿಗೆ ಕಥೆಗಳಿಗೆ ಹೋಗುವಾಗಲೆಲ್ಲ ಸೈನ್ಸೇ ಅಂತ ಅನಿವಾರ್ಯ ಅಂತ ನನಗೆ ಅನಿಸಿಲ್ಲ. ಈ ಹ್ಯಾರಿ ಪಾಟರ್ಗೆ ಇರಲಿಲ್ಲ, ಅಲ್ಲೆಲ್ಲ ಬರೀ ಮ್ಯಾಜಿಕ್ ಲೋಕ ಮಾತ್ರ ಇದೆ. ಈ ಸೈನ್ಸ್ ಫಿಕ್ಷನ್ ಯಾವುದು ಗಂಧಗಳು ಇಲ್ಲ ಅಲ್ಲಿ, ಇಲ್ಲಲ್ಲ. ಸೊ ಹಾಗೆ ನೀವು ಶಾಲೆಯಲ್ಲಿ ವಿಜ್ಞಾನವನ್ನು ಕಲಿಸುವ ಶಿಕ್ಷಕರು ಅದರದ್ದೇನಾದ್ರೂ ಪ್ರಭಾವ ಆಯ್ತಾ ಅಂತ? ಖಂಡಿತ ಸರ್. ನಾನು ಒಬ್ಬ ವಿಜ್ಞಾನ ವಿದ್ಯಾರ್ಥಿಯಾಗಿ ಈಗ ಹೈಸ್ಕೂಲಲ್ಲಿ ಕನ್ನಡ ಮಿಕ್ಸ್ಟ್ ಆಗಿರ್ಬೋದು, ಆದರೆ ನನಗೆ ಸದಾ ಒಂದು ವಿಜ್ಞಾನ ವಿಷಯದ ಬಗ್ಗೆ ವಿಶೇಷ ಕುತೂಹಲ. ಆ ಕಾರಣಕ್ಕಾಗಿ ಒಂದಿಷ್ಟು ನಾನು ವೈಜ್ಞಾನಿಕ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿರ್ಬೋದು. ನೀವೇದಾಗಿ ಹ್ಯಾರಿ ಪಾಟರ್ ನಾನು ಸರಣಿಯನ್ನು ನೋಡಿದವ. ನಾನು ಈಗ ಸಹಜ ಫ್ಯಾಂಟಸಿ ಬರ್ಲಿಕ್ಕಂತ ಪ್ರಯತ್ನ ಮಾಡಿದೆ. ಆದರೆ ನನ್ನೊಳಗಿರ್ತಕ್ಕಂಥ ವಿಜ್ಞಾನ ಮತ್ತೆ ಅದಕ್ಕೊಂದಿಷ್ಟು ಆ ಲೋಕಕ್ಕೆ ಕರ್ಕೊಂಡು ಹೋಯ್ತದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಖಂಡಿತ ನಾನು ಇತ್ತೀಚೆಗೆ ಮಿಸ್ಟರ್ ರೆಡ್ ಕೈಟ್ ಅಂತ ಏನೋ ಒಂದು ಅದು ಅವಧಿಯಲ್ಲಿ ಕೂಡ ಕಳೆದ ಡಿಸೆಂಬರ್ನಲ್ಲಿ 2024 ಡಿಸೆಂಬರ್ನಲ್ಲಿ ಸುಮಾರು 25 ದಿನಗಳ ಕಾಲ ದಿನನಿತ್ಯ ಧಾರಾವಾಹಿ ಬಂತು. ಅದು ಪ್ಯೂರ್ಲಿ ಅಲ್ಲಿ ನಾನು ವಿಜ್ಞಾನವನ್ನು ತಂದಿಲ್ಲ, ಆದರೆ ಅದು ನನ್ನ ಬಾಲ್ಯದ ಸಮಯದ ಹೈಸ್ಕೂಲ್ ಅಂತದ್ದು. ಅಂದ್ರೆ ವಿಶೇಷವಾಗಿ ಯಂಗ್ ಅಡಲ್ಟ್ಸ್ ನಮ್ಮಲ್ಲಿ ಮಕ್ಕಳ ಸಾಹಿತ್ಯದ ಏನು ಬಾಲ ಸಾಹಿತ್ಯದ ಒಂದು ಗ್ಯಾಪ್ ಏನಿರೋದು ಎಲ್ಲರಿಗೂ ಒಂದು ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಇದೆ. ಆದರೆ ಯಂಗ್ ಅಡಲ್ಟಿಗೆ ಅಂದ್ರೆ ಈ ಹದಿಹರೆಯದ ಒಂದು ಮಕ್ಕಳಿಗೆ ಇಷ್ಟವಾಗ್ತಕ್ಕಂತ ಒಂದು ಅವರ ಒಂದು ಬದುಕಿನ ಒಂದು ಚಿತ್ರ ತೆಗತಕ್ಕಂಥದ್ದಿಲ್ಲ. ಆ ಒಂದು ಇದರಲ್ಲಿ ನಾನು ಅದು ಅಲ್ಲಿ ಫ್ಯಾಂಟಸಿ ಮಿಸ್ಟರ್ ರೆಡ್ ಕೈಟ್ ಒಂದು ಪತಂಗನೇ ಅಲ್ಲಿ ಫ್ಯಾಂಟಸಿ ಇದೆ ಮತ್ತು ಒಂದಿಷ್ಟು ಬಾಲ್ಯದ ಸಮಯದಲ್ಲಿ ಕೂಡ ಹದಿಹರೆಯದ ಮಕ್ಕಳ ಸಮಯದ ಕೂಡ ಇವೆ. ಅಲ್ಲ ಅದೇ ನನ್ನದೇ ಈಗ ನನಗೆ ಅಂದು ಹೇಳ್ಕೊಳ್ಳಾದಂತಹ ವಿಷಯಗಳು ಇವತ್ತೈದಾಗಿವೆ. ಅದು ಎಲ್ಲಾ ಮಕ್ಕಳ ಒಂದು ಸಂಗತಿ ಕೂಡ ಹೌದು. ಹಾಗೂ ಇರ್ಬೋದು, ಹಂಗೆ ಇರ್ಬೇಕಂತ ಏನಿಲ್ಲ. ಅಂದ್ರೆ ಹಾಗೆ ಇರ್ಲೇಬೇಕು ಅಂತ. ಅದು ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಭಾರತೀಯ ಇಂಗ್ಲಿಷ್ ಸಾಹಿತ್ಯದಲ್ಲಿ ಫ್ಯಾಂಟಸಿ ಜಗತ್ತು ಜಾಸ್ತಿ ಬಂದಿಲ್ಲ ಅಲ್ಲೂ. ಅಲ್ಲಿ ಬಂದಿರೋರು ಈಗ ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿ ಅದೆಲ್ಲ ಸೈನ್ಸ್ ಬೇಸ್ಡ್ ಬಂದ್ಬಿಟ್ಟಿದೆ ಅಲ್ಲಿ. ಅಲ್ಲಿ ನನಗೆ ಬಹಳ ದೊಡ್ಡ ಕೊರತೆ ಅಂದ್ರೆ ನಮ್ಮ ಭಾರತೀಯ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅವ್ರು ಯಾರು ಅಧ್ಯಯನಕ್ಕೆ ಅಂತ ಹೋದವರು ಅಲ್ಲ, ಅವರು ಮಕ್ಕಳಿಗಾಗಿ ಕ್ರಿಯೇಟ್ ಮಾಡೋದು ಸ್ಟೋರೀಸ್ ಅನ್ನ. ಅಲ್ಲೆಲ್ಲೂ ಕಾವ್ಯವಂತೂ ಅನುಪಸ್ಥಿತಿ, ಯಾರು ಕವಿತೆ ಬರೆಯೋರತ್ತು ಇಲ್ಲ, ಬರೀ ಗದ್ಯಗಳೇ ಕಾಣಿಸ್ತಾ ಇರೋದು. ಅವರು ಈ ಅಧ್ಯಯನಕ್ಕೆ ತೆಗೆದುಕೊಂಡು ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ನಲ್ಲಿ ಈ ಸಾಹಿತ್ಯವನ್ನ ಗಮನಿಸಿದ್ದೇ ಇಲ್ಲ. ಹಾಗಾಗಿ ಇಂಗ್ಲಿಷ್ನಲ್ಲೇ ಸಾಕಷ್ಟು ಥೇರೀಸ್ಗಳು, ವಿಚಾರಧಾರೆಗಳು, ಡಿಸ್ಕಷನ್ಸ್ ಏನ್ ನಡೀತಿವೆ ಇವ್ಯಾವು ನಮ್ಮ ಇಂಗ್ಲಿಷ್ ಬರಹಗಾರರ ಮುಂದ್ಗಡೆ ಇಲ್ವೇ ಇಲ್ಲ ಅಂತ ನನಗೆ ಸಾಮಾನ್ಯವಾಗಿ ಅನಿಸ್ತಾ ಇರುತ್ತೆ. ಆ ದೃಷ್ಟಿಯಿಂದ ಅಲ್ಲಿಯೂ ಒಂದು ಬಗ್ಗೆ ಕೊರತೆ ಇದೆ. ಆದ್ರೆ ಈ ಇಂಗ್ಲಿಷ್ ಜನಗಳು ಕನ್ನಡದಲ್ಲಿ ನೀವು ಬರೆದಂತ ಈ ಪುಸ್ತಕಗಳನ್ನ ಯಾರು ನೋಡ್ತಾ ಇಲ್ಲ, ಇವು ಅಲ್ಲಿಗೆ ಮುಟ್ತಾ ಇಲ್ಲ. ಈಗ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಿಂದ ಒಬ್ರು ಮೇಘಾ ದೇಸಾಯಿ ಅನ್ನೋರು ಭಾರತಕ್ಕೂ ಮತ್ತು ಅಮೆರಿಕ, ಇಂಗ್ಲೆಂಡ್ ಅಲ್ಲಿನ ಇದಕ್ಕೂ ಒಂದು ಬ್ರಿಡ್ಜ್ ಗ್ಯಾಪ್ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು, ಒಂದು ಸಣ್ಣ ಪ್ರಾಜೆಕ್ಟ್ ಹಾಕೊಂಡು ಮಾಡ್ಲಿಕ್ಕೆ ಅವರು. ಅಂದ್ರೆ ಈಗ ನಮ್ಮ ಮಾರ್ಕೆಟ್ಗೆ ಅಲ್ಲಿನ ಪುಸ್ತಕಗಳೆಲ್ಲ ಬಹಳ ಸುಲಭವಾಗಿ ಬರ್ಲಿಕ್ಕೆ ಶುರು ಆಗಿವೆ. ಆದ್ರೆ ನಮ್ಮ ಪುಸ್ತಕಗಳಲ್ಲೂ ಅಲ್ಲಿ ಹೋಗಿ ಮುಟ್ತಾ ಇಲ್ಲ. ಸೊ ಇದು ಆಗ್ಬೇಕಾಗಿದೆ ಅಂತ ಹೇಳಿ ಅವರೊಂದೇನೋ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ನನಗೆ ಅನ್ಸೋದು ಅವ್ರ ಗ್ರಹಿಕೆಗಳು ಬಹಳ ಮಿತವಾಗಿವೆ ಅಂತ. ಅಂದ್ರೆ ಅಲ್ಲಿನ ಮಕ್ಕಳಿಗೆ ಏನ್ ಮುಟ್ಟಬೇಕು, ಇಲ್ಲಿನ ಮಕ್ಕಳಿಗೆ ತರಬೇಕು, ಇದೇ ಆಗ್ತಾ ಇದೆ. ಅದು ಅದಕ್ಕೆ ಒಂದು ಅದೇ ಲಾರ್ಜರ್ ಪರ್ಸ್ಪೆಕ್ಟಿವ್ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈಗ ನಿಮ್ಮಂತ ಕೃತಿಗಳನ್ನ ಹೆಚ್ಚು ಅಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಮೇಲೆ ಡಿಸ್ಕಷನ್ಗೆ, ವಿಚಾರ ಸಂಕಿರಣಕ್ಕೆ ಬರಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗೊತ್ತಾಗತ್ತೆ ಕೆಲವೆಲ್ಲ. ಈಗ ನಿಮ್ದು ಸಮೂಹ ಮತ್ತೆ ಹುಣಸೆ ಬೀಜ ಅಂತ ಇದೆಯಲ್ಲ,
ಇದು ನನ್ನ ಇದೊಂದು ಬಹಳ ಸರಳವಾದ ಕತೆ. ಕತೆ ಸರ್. ಇದು ಮನೆಯಲ್ಲಿ ನಡೀತಿರೋ ಹೊಟ್ಟೆಲಿ ಕತೆ. ಹಾ, ಎಸ್. ಯಾವ್ದು ಬೀಜ ನುಗ್ಗಿದಾಗ ಭಯ ಬೀಳೋದು. ಹೌದು, ಹುಣಸೆ ಬೀಜ ನುಂಗೋದು, ಆಮೇಲೆ ಆ ಹುಣಸೆ ಬೀಜವನ್ನ ಎಲ್ಲವೂ ನಮ್ಗೆ ಇಷ್ಟು ಬಿಲ್ದಿರೋ ಯಾವ್ದೋ ಒಂದು ಪದಾರ್ಥ ಅದನ್ನ ತಿಂದದ ಅಂತ ಹೇಳಿ ನೋಡೋದು, ಅದೆಲ್ಲ ಬರ್ತಾ ಇದ್ರೊಳಗೆ ಅಸಹ್ಯವಾದ ಸಂಗತಿಗಳನ್ನ ತರ್ತೀನಿ. ಇದು ಏನಂದ್ರೆ ಹ್ಯೂಮನ್ ಸೈಕಾಲಜಿ ಒಳಗ ಇಂಥವೆಲ್ಲ ಸಂಗತಿಗಳು ಆಲ್ರೆಡಿ ಇದ್ಬಿಟ್ಟಿರ್ತವೆ ಐತಲ್ಲ. ಇಂಥವನ್ನು ಬೇಸಿಕ್ ಥಿಂಗ್ಸ್ ಅನ್ನು ಕಥೆಯಲ್ಲಿ ತರೋದಕ್ಕೆಲ್ಲ ಸಾಧ್ಯ. ನಮ್ಮ ಅನುಭವ ಸರ್. ಎಸ್, ಆ ದೃಷ್ಟಿಯಿಂದಲೂ ಇದೊಂದು ಬಹಳ ಹ್ಯೂಮರಸ್ ಆಗಿರೋ ಕಥೆ ಆಗಿದ್ರು ಕೂಡ ಕೆಲವು ಆಂಗಲ್ ನಲ್ಲಿ ಇದು ನನಗೆ ಬಹಳ ಸೆಳೀತು ಈ ಕತೆ. ಇದು ಇಲ್ಲ, ಇದನ್ನ ಓದಿದಂತ ಎಲ್ಲಾ ಮಕ್ಕಳು ಕೂಡ ಇದು ನನ್ನ ಬದುಕಿನ ಅನುಭವ ಕೂಡ ಅಂತ ಹೇಳ್ತಾರೆ ಸರ್. ಒಂದು ಯಾಕಂದ್ರೆ ಒಂದು ಬೀಜ ನುಂಗಿದಾಗ ಸಹಜವಾಗಿ ಆ ಒಂದು ಬಾಲ್ಯದ ಪ್ರಜ್ಞೆಯಲ್ಲಿ ಏನಾಗುತ್ತೆ ಅನ್ನುವಂತ ಒಂದು ಭಯ, ಅದು ಮತ್ತೆ ಯಾರೋ ಒಬ್ರು ಇಲ್ಲ ಹೊಟ್ಟೆಲಿ ನಿಮ್ಗೆ ಅದು ಬೀಜ ಮೊಳಕೆ ಹೊಡೆದು ಮರವಾಗಿ ಹೊರಗೆ ಬರ್ತದೆ, ಅದೆಲ್ಲ ಹೇಳ್ತಿರ್ತಾರೆ. ಅದು ಅಷ್ಟರ ಮಟ್ಟಿಗೆ ಮಾಡ್ತಾರೆ, ಅದಕ್ಕಿಂತ ಮುಂದೆ ಹೋಗಿರೋದಿಲ್ಲ. ಅದು ಇಲ್ಲಿ ಇದೆ ನಿಮ್ಮದು. ಅದು ಇಲ್ಲ, ಇದು ನಮ್ಮ ಮನೆಯಲ್ಲಿ ಇರೋಂತ ಘಟನೆ ಸರ್. ಮತ್ತೆ ಬಹಳ ಹ್ಯೂಮರಸ್ ಆಗಿ ಬಂದ್ರು ಕೂಡ ಅದು ಕೆಲವೆಲ್ಲ ನಂಗೆ ಮನುಷ್ಯನ ಮೂಲೆಯಲ್ಲಿ ಕೆಲವೆಲ್ಲ ಏನೇನೋ ಅಡಗಿರ್ತಾವಲ್ಲ, ಅವೆಲ್ಲ ಬರ್ಬೇಕು ಹೊಳಿ. ಈಗ ಕೆಲವರು ನೀರಾಗಿ ಹೇಳ್ತಾರಲ್ಲ ಅಂತ ಅಂತಾರ ಸರ್. ಅದು ಓಪನ್ ಫ್ಯಾಕ್ಟ್, ಅಂದ್ರೆ ಓಪನ್ ಫ್ಯಾಕ್ಟ್. ಮಕ್ಕಳ ಜನ ಮಧ್ಯೆ ಇದ್ದು ಬಿಟ್ಟಿದೆ, ಅದು ನಾವೇ ಗುಪ್ತವಾಗಿ. ಎಸ್, ಹೌದು. ನನಗೆ ಈ ಫ್ರಾಗಿ ಮದುವೆ ಇದನ್ನೆಲ್ಲ ಬರೆದಿರಿ ನೀವು. ಇದು ನಮ್ಮ ಹಿಂದಿನಿಂದ ಬಂದಂತ ಪ್ರಾಣಿ ಕಥೆಗಳನ್ನ ನಾವು ಏನು ಭಾರತ ಪ್ರಾಣಿ ಕಥೆಗಳಿಗೆ ದೊಡ್ಡ ಒಂದು ಕಣಜ ಇದ್ದಂಗೆ. ಏನ್ ನಮ್ಮಲ್ಲಿ ಫಿಲಾಸಫಿಗೆಲ್ಲ ಪ್ರಾಣಿ ಕಥೆಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಈತಲ್ಲ ಹಂಸಗೀತೆ ಅಂತಂದ್ರೆ ಹಂಸವೇ ಎಲ್ಲ ಋಷಿಗಳಿಗೆ ಉಪನಿಷತ್ತಿಗೆ ಫಿಲಾಸಫಿ ಹೇಳೋದು, ಅದೆಲ್ಲ ನಮ್ಮಲ್ಲಿ ಬಂದಾಗಿದೆ. ದ್ವಾಸುಪರ್ಣ 2 ಹಕ್ಕಿಗಳ ಕತೆ ದೊಡ್ಡ ಫಿಲಾಸಫಿ ಏನ್ ಹೇಳ್ತಾ. ಸೊ ಹಾಗೆಲ್ಲ ಇದ್ರು ಕೂಡ ಈ ಬಾಲ್ಯ ಸಾಹಿತ್ಯ ಅನ್ನೋದಕ್ಕೆ ಈ ಪ್ರಾಣಿ ಕಥೆಗಳು ಪಾಶ್ಚಾತ್ಯ ಇಂಗ್ಲಿಷ್ ನಲ್ಲಿ ಎಷ್ಟು ಹೊಸದಾಗಿ ತೆರೆದುಕೊಂಡು ಹಾಗೆ ನಮ್ಮಲ್ಲಿ ಆಗ್ಲೇ ಇಲ್ಲ, ಪಂಚತಂತ್ರಕ್ಕೆ ಸೀಮಿತವಾಗ್ಬಿಟ್ಟು. ಆ ನಿಟ್ಟಿನಲ್ಲಿ ಈಗ ನೀವು ಈ ತರದ ಕಥೆಗಳನ್ನು ತರ್ತಾ ಇದಿರಲ್ಲ, ಇದು ಸ್ವಲ್ಪ ಇನ್ನೂ ಹೆಚ್ಚಿನ ವಿಸ್ತಾರಕ್ಕೆ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಅಫ್ಕೋರ್ಸ್ ಯೂಸ್ ಇಟ್ಸ್ ಒಳ್ಳೆ. ಇದರಲ್ಲಿ ನನ್ನ ಹಳೆ ಫಾರ್ಮೆಟ್ ಇಲ್ಲ ಸರ್, ವಾಸ್ತವ ಬದುಕಿಗೆ ತೆರಟಂತ ಒಂದು ಕಥೆಯಾಗಿದೆ. ಇಲ್ಲ, ಹಳೆ ಫಾರ್ಮೆಟ್ ಇಲ್ಲ ಅದಂತ ಹೇಳುದಿಲ್ಲ, ಅದಕ್ಕಿಂತ ತೀರಾ ಹೊಸ ಫಾರ್ಮೆಟ್ ಇನ್ನೂ ಹೋಗಿಲ್ಲ. ಅದಕ್ಕೆ ಹೇಳಿದೆ. ನೀವೇನೋ ಕಿರಿಕೋತಿ ಬಗ್ಗೆ ಹೇಳ್ತೀನಿ ಅಂದ್ರೆ ಇದರಲ್ಲಿ ಕೂಡ ಅದೇ ಮುರಿದು ಕಟ್ಟದ ಕಥೆಗಳು ಅಂತ ಹೇಳಿ ಸರ್, ಹಾಗೆ ಮತ್ತು ಒಂದು ಹೊಸ ಆಲೋಚನೆಯ ಕಥೆಗಳು ಕೂಡ ಇದರಲ್ಲಿ ಇವೆ ಸರ್. ಅಂದ್ರೆ ಇವೆಲ್ಲ ಪ್ರಾಣಿ ಪಕ್ಷಿಗಳ ಕಥೆ ಅಲ್ಲ, ಇದು ಬದುಕಿನ ಕಥೆಗಳೇ ಈ ಒಂದು ಇದರಲ್ಲಿ ಬಂದಿರತಕ್ಕಂಥ ಸರ್. ವಿಶೇಷವಾಗಿ ಇದು ನವ ಕರ್ನಾಟಕ ಪಬ್ಲಿಕೇಶನ್ ಇದನ್ನು ಪ್ರಕಟಿಸತಕ್ಕಂಥದ್ದು. ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಪ್ರಕಾಶಕರು ದೇ ವಿಲ್ ಹ್ಯಾವ್ ದೇರ್ ಓನ್ ಇದು ಅವ್ರಿಗೆ ಹಿಂಗೆ ಇರ್ಬೇಕು ಒಳ್ಳೆ. ಇದು ಎಲ್ಲಿಗೆ ನಮಗೆ ಈ ಮಿತಿಗಳು ಕಾಡೋದಕ್ಕೆ ಶುರು ಆಗುತ್ತೆ ಅಂದ್ರೆ ಒಬ್ಬ ಪಬ್ಲಿಷರ್, ಆಮೇಲೆ ಒಬ್ಬ ಬುಕ್ ಸೆಲ್ಲರ್, ಆಮೇಲೆ ಒಂದು ಮಾರ್ಕೆಟ್ನಲ್ಲಿ ಪೇರೆಂಟ್ಸು, ದೆನ್ ಅಗೇನ್ ಲೈಬ್ರರಿ ಪರ್ಚೇಸಿಂಗ್. ಇದರೆಲ್ಲ ಒಂದು ಕ್ಯಾಟಗರೈಸ್ ಮಾಡಿ ನೋಡೋದ್ರಿಂದ ಒಂದು ಪುಸ್ತಕನ ಸರಿಯಾಗಿ ಗುರುತಿಸಲಿಕ್ಕೆ ಒದ್ದಾಡ್ಬಿಡ್ತೀವಿ ಅಂತ ಅನ್ಸುತ್ತೆ ನನಗೆ. ಆ ದೃಷ್ಟಿಯಿಂದ ನಮಗೆ ಹೊಸ ದೃಷ್ಟಿಕೋನ ಬೇಕಾಗಿದೆ. ಅದು ಇಂಗ್ಲಿಷ್ ಸ್ಟೋರೀಸ್ ಅಲ್ಲೇ ಮತ್ತೆ ಹೋಗಿ ನೋಡ್ಬೇಕು ನಾವು. ಸ್ಟುವರ್ಟ್, ಲಿಟಲ್ ಸ್ಟುವರ್ಟ್ ಎಲ್ಲ ಹೋಗ್ಬೇಕು, ಅಂಥದಕ್ಕೆಲ್ಲ ಹೋಗ್ಬೇಕಾಗುತ್ತೆ. ಯಾಕೆ ನಮ್ಮ ಮಧ್ಯ ಅಂಥದ್ದು ಇನ್ನೂ ಅಷ್ಟು ವಿಸ್ತಾರವಾಗಿ ತೆರೆದುಕೊಳ್ತಾ ಇಲ್ಲ ಅಂತ ನೀವು ಹೆಚ್ಚು ಏನಾದ್ರು ವಿಚಾರ ಮಾಡಿರಾ ಹಂಗೆ ಅಂತ? ಇಲ್ಲ ಸರ್, ನಾನು ಈಗ ನಮ್ಮ ಒಂದು ಈಗ ಕೆಲವೊಂದು ಪಾಶ್ಚಾತ್ಯ ಪುಸ್ತಕಗಳ ಓದು ಮತ್ತು ಚಿತ್ರಗಳ ಒಂದು ನೋಟ, ಅದು ಅದು ಒಂದು ಹೊಸ ಕಾಲದ ದೃಷ್ಟಿಕೋನೇ. ಅದು ನಮ್ಮಲ್ಲಿ ಇನ್ನೂ ಅದನ್ನು ಗ್ರಹಿಸ್ತಕ್ಕಂತಹ ಒಂದು ಏನು ಓದುವ ಅಭಿರುಚಿ, ಮಕ್ಕಳ ಸ್ಥಿತಿ ಇನ್ನೂ ಸಾಧ್ಯ ಆಗಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ಅಂತಹ ಪ್ರಯತ್ನಗಳು ನಮ್ಮಿಂದ ನಾನು ಕೂಡ ಅಂತಹ ಪ್ರಯೋಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಅದು ಈಗ ಮಾತ್ರ ನನ್ನ ಬಾಲ್ಯದ ಅನುಭವಗಳು ಮತ್ತು ನನ್ನ ಸುತ್ತಲಿನ ಮಕ್ಕಳ ಒಂದು ಅನುಭವಗಳೇ ನನ್ನ ಮಕ್ಕಳ ಸಾಹಿತ್ಯವಾಗಿ ಬಾಲ ಸಾಹಿತ್ಯವಾಗಿ ಇವತ್ತು ನನಗೆ ಕಟ್ಟಿಕೊಳ್ಳಿಕ್ಕೆ ನನ್ನ ಒಂದು ಪ್ರಯತ್ನ ನಡೆದಿದೆ ಸರ್. ಖಂಡಿತ ನನ್ನ ಒಂದು ವಿಸ್ತಾರ ಓದು
ಅಂತ ಒಂದು ಪ್ರಯತ್ನ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಅದೇ ನಮಗೆ ಈ ಮಕ್ಕಳಿಗಾಗಿ ಅಂತ ಬರೆಯೋದು ಅಂತ ತಲೆಗೆ ಇಟ್ಕೊಂಡು ಕೂಡ ಏನಾಗ್ತದೆ, ಅದು ಒಂದು ನಾವು ಹೊಸ ಓದಿಗೆ ತೆಗೆದುಕೊಳ್ಳೋದೇ ಇಲ್ಲ. ಆಮೇಲೆ ಬಾಲ್ಯ ಇಟ್ ಸೆಲ್ಫ್ ವಾಟ್ ಇಟ್ ಗಿವ್ಸ್ ಟು ಮೀ ಅಟ್ ದಿಸ್ ಏಜ್ ಆಲ್ಸೋ, ಅದಕ್ಕೆ ನಾವು ಲಕ್ಷಣ ಹಾಕಿಲ್ಲ. ನಾನು ಇತ್ತೀಚೆಗೆ ಡಿ ಲಾ ಮಾರೇನ್ ಕವಿತೆಗಳನ್ನ ಓದಕ್ಕೆ ಶುರು ಮಾಡಿದ್ಮೇಲೆ ನಾನು ಹುಚ್ಚರ ತರ ಹೋಯ್ತು. ಅವನು ಇಡೀ ಬಾಲ್ಯ ಬದುಕನ್ನೆಲ್ಲ ಬಾಲ್ಯ ಹಾಗೆ ಕಳೆದ್ಬಿಟ್ಟಿದ್ದಾನೆ ಮತ್ತು ಎಲ್ಲ ದೊಡ್ಡ ದೊಡ್ಡ ವಿಮರ್ಶಕರು ಅವನು ಗುರುತಿಸಿದ್ದಾರೆ. ಅದು ಎಷ್ಟು ಬಾಲ್ಯ ಅಂತಂದ್ರೆ ನಾವೀಗ ಬಾಲ್ಯದ ಒಂದು ಯಾವುದೋ ಸ್ಟೋರಿ ಅಂತಂದ್ರೆ ನಮ್ಗೆ ಮಕ್ಕಳೇ ಬೇಕು, ಒಂದು ಪ್ರಾಣಿನೇ ಬೇಕು, ಹಿಂಗೇನೆ ಇದೆ. ಅವನ ಕವಿತೆಗಳಲ್ಲಿ ನಿಮ್ಗೆ ಏನು ಸಿಗುದಿಲ್ಲ. ಅಲ್ಲೆಲ್ಲ ಅವನು ಬರೀ ಊಹೆಗಳು, ಒಂದು ದಿಗಿಲಿಡಿಸುವಂತ ಜಗತ್ತು, ಯಾವ್ದಾದ್ರು ಅನೂಹ್ಯವಾದ ಜಗತ್ತು, ಅದನ್ನೆಲ್ಲ ತರೋದಕ್ಕೆ ಶುರು ಮಾಡ್ತಾನೆ ನಾವು. ಅವನ ತಲೆಯಲ್ಲೆಲ್ಲ ಅದೇ ಇರುತ್ತೆ ಅವನಿಗೆ. ಅದು ಯಾಕೆ ನಮ್ಮ ಮಧ್ಯ ಇದುವರೆಗೂ ಸಾಧ್ಯ ಆಗ್ಲಿಲ್ಲ? ಅಥವಾ ನಾವು ಯಾವುದೋ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿರ್ತಲ್ಲ, ಅದನ್ನ ಬಿಟ್ಟು ಅದನ್ನೇ ಫಾಲೋ ಮಾಡ್ಕೊಂಡು ನಮ್ಮ ಒಳಗಡೆ ಇರುವಂತ ಜಗತ್ತಿಗೆ ಫ್ರೀ ಆಗಿ ಹೊರಗೆ ತೆಗೆದುಕೊಳ್ಳುವುದಿಲ್ಲೇನೋ ಅಂತ ಎಷ್ಟೋ ಸಲ ಅನ್ಸ್ಬಿಡ್ತದೆ. ಆ ದೃಷ್ಟಿಯಿಂದ ಈಗ ನೀವು ನಿಮ್ಮ ಬರವಣಿಗೆ ಕನ್ನಡದಲ್ಲಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದೆ. ಅದು ವ್ಯಂಗ್ಯ, ಹಾಸ್ಯ, ವಿಡಂಬನೆ ಇವುಗಳ ಮೂಲಕ ಅದನ್ನ ನೀವು ಇನ್ನೂ ಹೆಚ್ಚು ಬಳಸಿ ಅದಕ್ಕೆ ಇನ್ನೂ ಒಂದು ವಿಶಿಷ್ಟವಾದ ಆಕಾರವನ್ನು ಕೊಡಬೇಕು ಅಂತ ನಾನು ಆಶಿಸ್ತೇನೆ ಅಥವಾ ನಿರೀಕ್ಷೆ ಮಾಡ್ತೀನಿ. ಬರೋ ದಿನಗಳಲ್ಲಿ ತಾವು ಆಶಿಸಿದ ಹಾಗೂ ನಿರೀಕ್ಷಿಸಿದ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ. ಇದರಲ್ಲಿ ವಿಶೇಷವಾಗಿ ನಮ್ಮ ಈ ಮಕ್ಕಳೇನು ಸಣ್ಣವರಲ್ಲ, ಅದು ನನ್ನ ಹಳ್ಳಿಗಾಡಿನ ಮಕ್ಕಳ ಒಂದು ಬಾಲ್ಯದ ಕಥೆ. ಆದರೆ ನೀವು ಒಂದು ಪಟ್ಟಣದ ಮಕ್ಕಳು, ನಗರ ಮಕ್ಕಳು, ಅವರ ಬಾಲ್ಯವನ್ನು ತೆರೆದಿರ್ತಕ್ಕಂತಹ ಒಂದು ಇದು ಸರ್ ಕೃತಿ. ಯಾಕೆ ನಾನು ಎರಡು ಭಾಗದಲ್ಲಿ ಇರೋದ್ರಿಂದ, ಯಾಕೆ ಇಲ್ಲಿ ನಾನು ಸಹಜವಾಗಿ ಇಲ್ಲಿ ಒಂದು ಹ್ಯಾಪಿ ಬರ್ತ್ಡೇ ಅನ್ನುವಂಥ ಒಂದು ಕತೆ, ನಾನು ವಾಕಿಂಗ್ ಮಾಡುವಾಗ ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು ಒಂದು 8, 9, 10ನೇ ಕ್ಲಾಸ್ ಇರ್ಬೋದು. ಆ ಮಕ್ಕಳೆಲ್ಲ ಬಂದು ಒಂದು ಬೈಕ್ ತೊಗೊಂಬಂದ್ರು. ಒಂದು ಮೋಸ್ಟ್ಲಿ ಯಾವುದೋ ಗೆಳೆಯನ ಬರ್ತ್ಡೇ ಇರ್ಬೋದು. ಇವತ್ತು ಬರ್ತ್ಡೇ ಹೊರಗಡೆ ಹೋಗಿ ಏನೋ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಟ್ರೆಂಡ್ ಆಗಿದೆ. ಆ ಮಕ್ಕಳು ಬಂದು ಏನು ಒಂದು ಬೈಕ್ನ ಸ್ಟ್ಯಾಂಡ್ ಹಾಕಿ ಅದ್ರ ಮೇಲೆ ಒಂದು ಕೇಕ್ ಹಾಕಿ ಇಟ್ಟರು. ಆ ಬರ್ತ್ಡೇ ಆಗ್ತಕ್ಕಂಥ ಹುಡುಗನಿಗೆ ಕರೆದು ಒಂದು ಶಾಲ್ ಹಾಕಿ ಸನ್ಮಾನ ಮಾಡಿದ್ರು, ಹಾರ ಹಾಕಿದ್ರು, ಆಮೇಲೆ ಪೆಪ್ಸಿ ಕೋಕಲ್ ತೊಗೊಂಡು ಸ್ಪ್ರೇ ಮಾಡಿದ್ರು, ಪಟಾಕಿ ಸಿಡಿಸಿದ್ರು. ಇದು ರೀತಿ ನನಗೆ ಬಹಳ ಕುತೂಹಲ ಅನಿಸ್ತಿದ್ದು. ಅಂದ್ರೆ ಬರ್ತ್ಡೇ ಎಂಬ ಕಲ್ಪನೆ ಇಲ್ಲದ ನಾವು ಜನ, ಅದು ಇವತ್ತು ಒಂದು ಬರ್ತ್ಡೇ ಎಂಬುದು ಒಂದು ಟ್ರೆಂಡ್ ಆಗಿ ಒಂದು ಮಾರ್ಕೆಟಿಂಗ್ ಏನು ಇದಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅದೇ ನಾನು ಹ್ಯಾಪಿ ಬರ್ತ್ಡೇ ಅಂತ ಒಂದು ಕತೆ ಆ ಮೂಲಕ ಸೃಷ್ಟಿ ಆಯ್ತು. ಮತ್ತೆ ಇದು ಚಾರ್ಲಿ ಇದೆಲ್ಲ ಮಕ್ಕಳು ಚಾರ್ಲಿ ಕೂಡ ಅದು ಮಕ್ಕಳೇ ಏನು ಒಂದು ಯಾಕೆ ಈ ಮೊಬೈಲ್ ನೋಡ್ತಕ್ಕಂತಹ ಅಥವಾ ಟಿವಿ ನೋಡ್ತಕ್ಕಂಥ ಅಥವಾ ಅದು ಬೇರೆ ಬೇರೆ ಪುಸ್ತಕ ಓದ್ತಕ್ಕಂಥ ಮಕ್ಕಳು ಆಡ್ತಕ್ಕಂಥ ಒಂದು ದೆವ್ವದ ಆಟ. ಹೌದು, ನನ್ನ ಮನೆಯಲ್ಲಿ ಅದು ಇಂಗ್ಲಿಷ್ ಕಥಾ ಜಗತ್ತು ತುಂಬಾ ಇದೆ. ನಾನ್ ಬಾಳ್ ನೋಡ್ತೀನಿ ಅಂತ ಸಿನಿಮಾ. ಅದು ಸೀಸ್ಕಡ್ಡೆ ಇಟ್ಟು ಎಸ್ ಅನ್ನುವಂತ ಮಾಡಿ ಅದು ನಾನು ಒಮ್ಮೆಲೆ ಓದ್ತಾ ಕೂತಾದಾಗ ಹೊರಗಡೆ ನನ್ನ ಮಕ್ಕಳು ಪಕ್ಕದ ಮನೆ ಮಕ್ಕಳು ಕೂಡ ಆಡ್ತಾ ಇದ್ರು. ನಾನು ಸಡನ್ಲಿ ಹೋದಾಗ ಹೇರಾರಿವು ಅಂತಿದ್ರು ಮಕ್ಕಳು. ನಾನು ಬೇಕಂದ್ರೆ ಹೋಗಿ ಹೇರ್ ಆಯಾಮ ಅಂದ್ಬಿಟ್ಟೆ ಸಹಜವಾಗಿ. ಆ ಮಕ್ಕಳ ಭಯ ಬಿದ್ದುಬಿಟ್ಟು ಅವರು ಒಂದು 5 ನಿಮಿಷ ಹಾಗೆ ಕೂತ್ಬಿಡ್ತು. ನಾನು ಎಚ್ಚರಿಸ್ನ ಇಲ್ಲ ಏನಾಯ್ತಂದೆ, ಇಲ್ಲ ದೆವ್ವ ಬಂದ್ಬಿಡ್ತು ಅಂತ. ಎಲ್ಲಿ ಬಂತು, ನಿಮ್ಮ ಎಲ್ಲಿ ಅಂತ. ಅದೇ ಹೆಂಗ, ಇಲ್ಲ ನೀವು ಅಂದ್ಬಿಟ್ರಲ್ಲ ಹೇರ್ ಆಯಾಮ ಅಂತಂದು. ಅದು ನನ್ನ ಸಿಸ್ಕಡ್ಡೆ ಪೆನ್ಸಿಲ್ ಈ ಕಡೆ ವಾಲಿ ಬಿಡ್ತು, ಎಸ್ ಕಡೆ ನೀವು ಸಡನ್ಲಿ ನೀವು ಬಂದ್ರಿ, ನಿಮ್ಮ ಎಲ್ಲಿ ದೇವದ ದಯವಿಟ್ಟು ಹಾಗೆ ಹೀಗೆ ಮಕ್ಕಳು ಬಹಳಷ್ಟು ಚರ್ಚೆ ಮಾಡಿಸಿದ್ವು. ಅವರ ಮಕ್ಕಳ ಎಲ್ಲ ಮಕ್ಕಳ ಜೊತೆಗೆ ಮಾಡಿರ್ತಕ್ಕಂಥ ಸಂವಾದವೇ ಈ ಚಾಲಿ ಅರಿವು. ಇದು ಕೂಡ ಸುಧಾ ವಿಶೇಷ ಅಂಕ, ದೀಪಾವಳಿ ವಿಶೇಷ ಅಂಕದಲ್ಲಿ ಪ್ರಕಟ ಆಗಿ ಬಹಳ ಜನರಿಗೆ ಮುಟ್ಟಿತ್ತು. ಅದೇ ಇವತ್ತ ನಗರ ಮಕ್ಕಳನ್ನ ಇಟ್ಕೊಂಡೇ ಮಾಡಿರ್ತಕ್ಕಂತಹ ಒಂದು ಕಥಾ ಸಂಕಲನ. ವಿಶೇಷವಾಗಿ ನನಗೊಂದು ನಿಮ್ಗೆ ಹೇಳಬೇಕು, ನೀವೊಮ್ಮೆ ನಮ್ಮ ಶಾಲೆಗೆ ಬಂದಾಗ ಒಂದು ಹುಡುಗ ಮೌನೇಶ್ ಅಂತ ಒಂದು ಹುಡುಗನ ಪರಿಚಯ ಮಾಡಿಸಿದ್ದೆ. ಅವ ಈಗ ಬಿಕಾಮಲ್ಲಿ ಓದ್ತಾ ಇದ್ದಾನೆ. ಅವನು ಕೂಡ ಇವತ್ತ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಫೆಲೋಶಿಪ್ ಪಡೆದ ಆ ಹುಡುಗ, ಮಕ್ಕಳ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕ ಮಾಡಿ. ಅವ ಈ ಚಾಟ್ GPT AI ಬಳಸ್ಕೊಂಡು ಈ ಎಲ್ಲ ನನ್ನ ವಿದ್ಯಾರ್ಥಿ ನನ್ನ ಈ ಒಂದು ಎಲ್ಲಾ ಕಥೆಗಳಿಗೆ ಅನಿಮೇಷನ್ ವಿಡಿಯೋ ಮಾಡ್ಯಾರ ಸರ್. ಇದು QR ಕೋಡ್ ಸ್ಕ್ಯಾನ್ ಮಾಡಿ ಸಾಕು, ಇಡೀ ಒಂದು ಕಥೆ ಈ ಸಂಕಲನ ಅನಿಮೇಷನ್ ವಿಡಿಯೋ ಬರ್ತಾ ಇದೆ ಸರ್. ಹಾಗಾಗಿ ಇದು
ಶ್ರೀರಂಗಪ್ಪ ಹಂದ್ಯಾಳ ಅವರು ಇಂಥ ಒಂದು ಪ್ರಯತ್ನ ಮಾಡಿದ್ರು. ಅಲ್ಲೇ ಹೌದೌದು. ಕಲಾವಿದರು ಅರಿಯೋ ಕಥೆಗಳನ್ನ ಅಲ್ಲೇ ಕೇಳಲಿಕ್ಕೆ ಅವಕಾಶ ಇತ್ತು. ಆದ್ರೆ ಇದು ಮಕ್ಕಳಿಗಾಗಿ ಮಕ್ಕಳು ಇಲ್ಲಿ ಓದಬಹುದು ಮತ್ತು ಆ ಅನಿಮೇಷನ್ ವಿಡಿಯೋಗಳನ್ನ ನೋಡಬಹುದು ಅಂತ ಒಂದು ಏನು ಅನುಕೂಲತೆ ಈ ಒಂದು ಪುಸ್ತಕದಲ್ಲಿ ಸಿಕ್ಕಿದೆ ಸರ್. ಹಾಗಾಗಿ ಇದು ನನಗಂತೂ ಒಂದು ಖುಷಿ ಕೊಟ್ಟಂತಹ ಒಂದು ಸಂಕಲನ. ಈ ರೀತಿಯ ಪ್ರಯೋಗಗಳು ಒಂದಿಷ್ಟೆಲ್ಲ ಆಗಬೇಕು. ಯಾಕಂದರೆ ಕನ್ನಡದಲ್ಲಿ ಪ್ರಯೋಗಗಳು ತುಂಬ ಈಗ ನಿರೀಕ್ಷೆಯಲ್ಲಿವೆ. ಯಾಕಂದ್ರೆ ಹೊಸ ಜಗತ್ತು ತೆರೆದುಕೊಳ್ಳದೆ ಹೋದರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇನ್ನೊಂದು ಏನಂದರೆ, ಭಾರತೀಯರು ಅಮೇರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಹೋಗಿ ಅಲ್ಲೇ ಸೆಟ್ಲ್ ಆಗಿರ್ತಾರಲ್ಲ, ಅವ್ರಿಗೆ ಒಂಥರ ನಾಸ್ಟಾಲ್ಜಿಯಾ ಭಾರತದ ಬಗ್ಗೆ ಕಾಡ್ತಾ ಇರುತ್ತೆ. ತಾವು ಸಣ್ಣವರಿದ್ದಾಗ ಇಲ್ಲಿ ಓದಿದ ಕಥೆಗಳು, ಪಂಜೇಶ್ ಮಂಗೇಶ್ವರ ಯಾವುದೋ ಒಂದು ಪದ್ಯ ಆಗಿರ್ಬೋದು, ಅವ್ರ ತಲೆಯಲ್ಲಿ ಅವೇ ಇರ್ತವೆ. ಅಂದ್ರೆ ಈ ತರದ ಒಂದು ಸಾಹಿತ್ಯ ಅಂದ್ರೆ ಅವು ಮಾತ್ರ ಅಂತ ಅದು ಒಂದು ಕಲ್ಪನೆ ಅಲ್ಲಿ ಇರುತ್ತೆ ಅಲ್ಲಿ. ನಾನು ಬಹಳಷ್ಟು ಸಲ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದೆ. ಅವರೆಲ್ಲ ಅವರನ್ನೇ ಹೊಂಡವಾಗಿ ಅವನ್ನ ಹೇಳ್ತಾ ಇರ್ತಾರೆ ಅವರು. ಹಾಗೆ ಒಬ್ರು ಭಾರತೀಯರು ಒಬ್ರು ಒಂದು ಫ್ಯಾಂಟಸಿ ಸ್ಟೋರಿಯನ್ನು ಒಂದ್ಸಲ ಬರೆದ್ರು. ಅದನ್ನ ಬಹಳ ತುಂಬಾ ಹೈಲೈಟ್ ಮಾಡ್ಕೊಂಡ್ರು ಇಂಟರ್ನೆಟ್ ಅಲ್ಲೆಲ್ಲ. ಅವ್ರು ದೊಡ್ಡ ಬಿಸ್ನೆಸ್ ಮನ್ ಆತ, ವಾಲಿಕಾರ್ ಹಿಂಗೇನೋ ಇದೆ ಅವ್ರ ಹೆಸರು. ಅದನ್ನ ನಾನು ಪತ್ರಿಕೆಯಲ್ಲಿ ಹಾಕಿದೆ ನಾನು. ಅವ್ರು ಹಾಕೊಂಡಾಗ ನಾನು ಇಮಿಡಿಯೇಟ್ಲಿ ಅದಕ್ಕೊಂದು ಪ್ರತಿಕ್ರಿಯೆ ಮಾಡಿ ನನ್ನ ಪತ್ರಿಕೆಯಲ್ಲಿ ಹಾಕಿದೆ. ಅದು ಏನು ಅಂದರೆ, ಅಂದರೆ ಪಾಶ್ಚಾತ್ಯರನ್ನೇ ಅನುಕರಣೆ ಮಾಡ್ತಾ ಈ ಸೈನ್ಸ್ ಫಿಕ್ಷನ್ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಅವಳನ್ನೇ ಅನುಕರಣೆ ಮಾಡ್ತಾ ಒಂದು ಫ್ಯಾಂಟಸಿ ಕ್ರಿಯೇಟ್ ಮಾಡಿ ಇಂಥದ್ದು ಇಂಡಿಯಾಕ್ಕೆ ಬರಬೇಕು, ಅದು ಅಲ್ಲ ಅಂತ ಹೇಳೋದು ನಾನು. ಓಕೆ, ವಿ ಶುಡ್ ಹ್ಯಾವ್ ವಿಭಿನ್ನವಾದ ದೃಷ್ಟಿಕೋನ ಬೇಕು, ಆದರೆ ಭಾರತೀಯವಾಗಿರುವಂಥ ನಮ್ಮ ಬದುಕಿನ ನಡುವೆ ಹುಟ್ಟುವಂಥ ಫ್ಯಾಂಟಸಿ ಆಗಬೇಕು. ನಮ್ಮ ಬಾಲ್ಯ ಹೊರಗಡೆ ಬರಬೇಕು. ಇದೊಂದು ಬಹಳ ವಿಶಿಷ್ಟವಾದ ಜಗತ್ತಿದೆ ನಮ್ಮದೇ, ಅದು ಹೊರಗಡೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯೋಗಗಳು ನಮ್ಮ ಮಧ್ಯ ಆಗಬೇಕು. ಅದೆಲ್ಲ ನಿಮ್ಮ ಬರವಣಿಗೆಯಲ್ಲಿ ಬರೋ ದಿನಗಳಲ್ಲಿ ಆಗಲಿ ಅಂತೇನೆ. ಅದಕ್ಕಿಂತ ನಾನು ಹೆಚ್ಚು ಪದೇ ಪದೇ ನಿಮ್ಗೆ ಹೇಳೋದಂದ್ರೆ, ನೀವು ಇದನ್ನು ಬಿಡಬೇಡಿ. ಏನಂದ್ರೆ ನಿಮ್ಮ ಹಾಸ್ಯ ವಿಡಂಬನೆಯ ಏನಿದೆ ಅದು ಇದೆ ಜೊತೆಗೆ ಮತ್ತೆ ಮತ್ತೆ ಕಾಣೋದು ಇದೆ. ಈ ಕಾರಣಕ್ಕಾಗಿ ಮಕ್ಕಳ ಈ ಒಂದು ನನ್ನ ಬಾಲ್ಯ ಸಾಹಿತ್ಯವನ್ನ ನನ್ನ ಖುಷಿಗಾಗಿ ಬಿಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಓದ್ಲಿ ಬಿಡ್ಲಿ, ಓದೋರೆಲ್ಲ ಓದ್ತಾ ಇದ್ದಾರೆ. ಸಾಕಷ್ಟು ಅನೇಕರು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನ ಕೊಡ್ತಕ್ಕಂಥ ಗೆಳೆಯರು, ಹೊಸ ಓದುಗರು ಇದ್ದಾರೆ. ಆದ್ರೆ ಖಂಡಿತವಾಗಿ ಅದು ನನ್ನ ಲಲಿತ ಪ್ರಬಂಧ ಯಾವತ್ತಿಗೂ ನನ್ನ ಮೂಲ ಹಾಸ್ಯ ಲೇಖನ, ಅದು ಮಾತ್ರ ಬಿಡ್ಲಾರ್ದು. ಆದ್ರೆ ಇತ್ತೀಚೆಗೆ ಹೆಚ್ಚು ನನಗೆ ಕಾಡ್ತಕ್ಕಂಥದ್ದು ಇದೇ ಆಗಿರೋ ಕಾರಣಕ್ಕಾಗಿ ಇದರ ಒಂದು ಬರವಣಿಗೆ ಜಾಸ್ತಿ ಆಗಿದೆ ಸರ್. ಆಗಲಿ, ತೊಂದರೆ ಇಲ್ಲ. ನಿಮಗೆ ಒಂದು ಒಳ್ಳೆ ಭವಿಷ್ಯ ಖಂಡಿತ ಇದೆ. ಅದನ್ನೇ ಕನ್ನಡವೂ ಕೂಡ ನಿರೀಕ್ಷಿಸ್ತಾ ಇದೆ. ಅದನ್ನ ನಮ್ಮ ಸಾಹಿತ್ಯಿಕ ವಾತಾವರಣ ಎಷ್ಟರ ಮಟ್ಟಿಗೆ ಗುರುತಿಸುತ್ತೆ ಬಿಡುತ್ತೆ ಅದನ್ನ ಬಿಟ್ಬಿಡ್ಬೇಕು ನಾವು. ಅಷ್ಟೇ ಗುರುತಿಸೋಕೆ ನನ್ನಲ್ಲಿ ನನಗೆ 1 to 10th ಸಿಲೆಬಸ್ ನಲ್ಲಿ ನಿಜವಾದ ಮಕ್ಕಳ ಒಂದು ಬಾಲ್ಯಕ್ಕೆ ಸಂಬಂಧಿಸಿದಂತಹ ಯಾವ ಪಾಠಗಳು ಕೂಡ ಇಲ್ಲ ಎನ್ನುವಂಥದ್ದು ಒಂದು ನೋವು. ಯಾಕೆ ಇವತ್ತು ದುರಂತ ಅಂದ್ರೆ ವಿಶ್ವವಿದ್ಯಾಲಯಗಳಿಗೆ ಪುಸ್ತಕ ಮಾಡೋರು ಅವರೇ, ನಮ್ಮ 1ರಿಂದ 10ನೇ ತರಗತಿಯವರೆಗೆ ಮಕ್ಕಳಿಗಾಗಿ ಪಠ್ಯ ಪುಸ್ತಕ ಸಿದ್ಧಪಡಿಸುವವರು ಅವರೇ. ಆ ಕಾರಣಕ್ಕಾಗಿ ಇವತ್ತ ಏಕತಾನತೆ ಅಲ್ಲೇ ಇದೆ, ಇಲ್ಲೇ ಇದೆ. ಅದು ನಿಜವಾಗಿ ಯಾಕೆ ನಾನು ಗಂಭೀರವಾಗಿ ಕಳೆದ 1 ವರ್ಷದಿಂದ ಎಲ್ಲಾ ಪುಸ್ತಕ ನೋಡ್ತಾ ಇದ್ದೀನಿ. ಇಲ್ಲಿ ಕೂಡ ಮಕ್ಕಳ ಬಾಲ್ಯವನ್ನ ಕಾಣತಕ್ಕಂತಹ ಯಾವ ಕಥೆಗಳು ಕವಿತೆಗಳು ಕೂಡ ನಮ್ಮ ಪಠ್ಯದಲ್ಲಿ ಇಲ್ಲ. ಅಂತ ಒಂದು ಪ್ರಯತ್ನ ಏನು ಶಿಕ್ಷಣ ತಜ್ಞರಿಂದ ಆದ್ರೆ ಅದರಲ್ಲಿ ಕೂಡ ನನಗೆ ಅನ್ಸೋದಂದ್ರೆ, ಈಗ ನೀವು ಈಗ ಕೆಲವು ಕಥೆಗಳನ್ನ ಎಲ್ಲರೂ ಗುರುತಿಸ್ಬೇಕಾಗಿದೆ. ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಗುರುತಿಸ್ಬೇಕಾಗಿದೆ. ಅದು ಯಾಕೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಅವ್ರು ಹೊಳ್ಳಿ ನೋಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಸಾಹಿತ್ಯದಲ್ಲಿ ವಯಸ್ಕರ ಸಾಹಿತ್ಯದ ಜನ ಏನಿದ್ದಾರೆ ಈ ಪುಸ್ತಕಗಳೇ ತೆಗೆದೇ ನೋಡುದಿಲ್ಲ. ಸೊ ಮಕ್ಕಳ ಸಾಹಿತಿಗಳು ಅಂತ ಅನ್ಕೊಂಡಂತ ನಾವು, ಅಥವಾ ಬಾಲ್ಯವನ್ನು ಇಟ್ಕೊಂಡು ಬರ್ತಕ್ಕಂಥ ನಾವು ಎಲ್ಲಾ ಪುಸ್ತಕನ ಓದ್ತೀವಿ. ನಮ್ಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ಗೆಲ್ಲವೂ ಬೇಕು. ಆದ್ರೆ ವಯಸ್ಕ ಸಾಹಿತಿಗಳು ಅಂದ್ಕೊಂಡು ವಯಸ್ಕರಿಗಾಗಿ ಬರ್ತಕ್ಕಂಥ ಸಾಹಿತಿಗಳು, ಅಥವಾ ಮಕ್ಕಳ ಸಾಹಿತ್ಯ ಅನ್ನುವಂಥದ್ದು ಒಂದು ತೀರಾ ಏನು ಗಂಭೀರವಾಗಿ ತೆಗೆದುಕೊಳ್ಳೋ ಸಾಹಿತ್ಯ ಅಂತ ಭಾವಿಸೋದ ಕಾರಣಕ್ಕಾಗಿ ಮತ್ತೆ ಅಲ್ಲಿ ಏನು ಪ್ರಯೋಗ. ಯಾಕಂದ್ರೆ ಇವತ್ತು ಮಕ್ಕಳ ಸಾಹಿತ್ಯ ಒಂದೇ ಇದೆ. ಇದು ವಯಸ್ಕರ ಸಾಹಿತ್ಯದಲ್ಲಿ ಕಥೆ, ಕಾವ್ಯ, ನಾಟಕ, ಕಾದಂಬರಿ ಎಲ್ಲ ಬೇರೆ ಬೇರೆ ಪ್ರಕಾರವಾಗಿ ಗುರುಸಿದ್ರೆ ಎಲ್ಲವನ್ನ ಒಳಗೊಂಡಂತೆ ಇಡೀ ಮಕ್ಕಳ ಸಾಹಿತ್ಯ ನಮ್ಮಲ್ಲಿ ಗುರುಸ್ತೇವೆ. ಒಂದು ದೊಡ್ಡ ದುರಂತ. ಈಗ ಇವತ್ತು ನಿಮ್ಮ ಒಂದು ಪುಟಾರಾಣಿ ಪುಟ್ ಅನ್ನುವಂತಹ ಒಂದು ಕಾದಂಬರಿ ಇವತ್ತ ಓದಿದಾಗ
ನಿಜಕ್ಕೂ ಎಂತಹ ದೊಡ್ಡ ವಿದ್ವಾಂಸ ಕೂಡ ಕಣ್ ತೆರಿಬೇಕು. ಯಾಕಂದ್ರೆ ನನಗೆ ನಾನು ಅನ್ಕೊಂಡಿದ್ದು ಏನು ಯಾರು ನಮ್ಮ ವೆಂಕಟೇಶ್ ಮೂರ್ತಿ ಅವರಿಗೆ ಮಕ್ಕಳ ಸಾಹಿತ್ಯಕ್ಕಾಗಿನೇ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗ್ತಲ್ಲ, ಅದೇನೋ ಮತ್ತೊಮ್ಮೆ ಸಿಗಬೇಕಾಗಿರೋದು ನಿಮ್ಮ ಕಾದಂಬರಿಗೆ ಅಂತ ನಾನು ವೈಯಕ್ತಿಕ ನನ್ನ ಒಂದು ಅನಿಸಿಕೆ ಅಷ್ಟು. ಯಾಕಂದ್ರೆ ಸರಳವಾಗಿ ಆ ಮಗು ಆಗದೆ ಅದನ್ನ ಓದಿ ಹಚ್ಕೊಳ್ಳಿಕ್ ಆಗಲ್ಲ. ನಾವು ದೊಡ್ಡವರಾಗಿ ಓದಿದ್ರೆ ನಮಗೆ ಅದು ಏನು ಕಾಡೋದೇ ಇಲ್ಲ. ಆದ್ರೆ ಮಗುವಾಗಿ ಓದಿದಾಗ ಅಲ್ಲಿರ್ತಕ್ಕಂಥ ಪ್ರಪಂಚ ಒಂದು ವಿಭಿನ್ನ ಆಗಿರ್ತಕ್ಕಂಥ ಒಂದು ಏನು ಜಗತ್ತು ನಮಗೆ ಕಾಣ್ತದೆ ಸರ್. ಆ ಕಾರಣಕ್ಕಾಗಿ ಅದು ಇನ್ನೊಂದು ಏನಂದ್ರೆ ಈ ತರದ ಸಾಹಿತ್ಯ ಇನ್ನೂ ವಿಪುಲವಾಗಿ ಬರ್ಬೇಕು ನಮ್ಗೆ. ಅಂದ್ರೆ ಹೆಚ್ಚು ಬೇರೆ ಬೇರೆ ಅವಾರ್ಡ್ಗಳನ್ನೆಲ್ಲ ಕೊಡಕ್ಕೆ ಬರುತ್ತೆ. ಅವಾರ್ಡನ್ನೇ ನಿರೀಕ್ಷೆ ಮಾಡಿ ಒಂದು ಸಾಹಿತ್ಯವನ್ನು ಗುರುತಿಸ್ಬೇಕಂತ ಏನಿಲ್ವಲ್ಲ. ಅದಿದೆ. ಇಲ್ಲ, ಇದನ್ನೇ ಈಗ ಬದಲಾದ ಮಕ್ಕಳ ಸಾಹಿತ್ಯಕ್ಕೆ ನಮ್ಮಲ್ಲಿ ಈ ಒಂದು ಮಕ್ಕಳ ಸಾಹಿತ್ಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮೀಮಾಂಸೆ ನನಗೆ ಇಂದಿನ ಅಗತ್ಯತೆ ಅಂತ ನಾನು ಅನ್ಕೊತಿದ್ದೀನಿ ಸರ್. ಯಾಕೆ ಇವತ್ತ ಮಕ್ಕಳು ಬರೆಯುವುದೇ ಒಂದು ಮಕ್ಕಳ ಸಾಹಿತ್ಯ ಅಂತ ಒಂದು ವರ್ಗ, ಇದು ಪಂಚತಂತ್ರ ನೀತಿ ಕಥೆಗಳು ಇಂಥ ಒಂದು ಸಾಹಿತ್ಯ ಅಥವಾ ದೊಡ್ಡವರ ಕಥೆಗಳೇ ಅಥವಾ ನೀತಿಬೋಧ ಕಥೆಗಳೇ ಅದು ಮಕ್ಕಳ ಸಾಹಿತ್ಯ ಅನ್ನುವಂತ ವರ್ಗ. ಬೆಂಗಳೂರು ಅಂತ ಸಿಟಿಯಲ್ಲಿ ಕೆಲವು ಪಬ್ಲಿಷರು ಇವನ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಬರೀ ಇದನ್ನೇ. ಈಗ ಮಹಾಭಾರತದ ಕಥೆಗಳು, ಒಬ್ರು ಮೊನ್ನೆ ಯಾರೋ ದೊಡ್ಡ ಸಾಹಿತ್ಯ ನಾನು ಮಕ್ಕಳಿಗಾಗಿ ಮಹಾಭಾರತದ ಕಥೆ ಬರ್ತಾ ಇದ್ದೀನಿ ಬರೀರಿ ಅಂತ ಹೇಳ್ಬೇಕು. ಅಂದ್ರೆ ಅದು ಮಕ್ಕಳ ಸಾಹಿತ್ಯ ಅಂತಾನೆ ಅವರು ಅದನ್ನ ವಾದ ಮಾಡ್ತಾ ಇದ್ರು. ಅದು ಸ್ವಲ್ಪ ಬದಲಾವಣೆ ಆಗ್ಬೇಕು. ಅಂದ್ರೆ ಈಗ ಇವತ್ತು ನಮ್ಗೆ ಹೊಸ ಓದುಗರಿಗೆ ಅಥವಾ ಪಾಲಕರಿಗೆ ಒಂದು ಸಮಸ್ಯೆ ಅಂದ್ರೆ ಮಕ್ಕಳ ಸಾಹಿತ್ಯ ಅದು ಚಂದ ರಂಜನೆಯಾಗಿ ಕಾಣ್ತಕ್ಕಂಥ ಎಲ್ಲಾ ಪುಸ್ತಕ ತಗೊಂಡೋಗ್ಬಿಡ್ತಾರೆ. ಅದು ಬರೀ ಟೆಕ್ಸ್ಟ್ ಓರಿಯೆಂಟೆಡ್, ಮೆಸೇಜ್ ಓರಿಯೆಂಟೆಡ್ ಅಥವಾ ಆ ರೀತಿ ಇದ್ದಾಗ ಏನು ಎಜುಕೇಟಿವ್ ಇದ್ದೀವಪ್ಪ ಅಂದ್ರೆ ಅದು ನೀನು ಗಂಭೀರವಾಗಿ ಪಾಲಕರು ಪರಿಗಣಿಸೋದಿಲ್ಲ. ಹಾಗಾಗಿ ಒಂದು ಮಕ್ಕಳ ಸಾಹಿತ್ಯ ಮೀಮಾಂಸೆ ಬಂದ್ರೆ ಅದು ಒಂದು ಏನು ಹೊಸ ದಾರಿಗೆ ಎಡೆ ಮಾಡಿ ಕೊಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಧನ್ಯವಾದ. ನಿಮ್ಮ ಜೊತೆಗೆ ಒಂದಿಷ್ಟು ಮಾತನಾಡುವ ಅವಕಾಶ ಸಿಕ್ತು ನನಗೆ. ಅದಕ್ಕೂ ಹೆಚ್ಚಾಗಿ ಅಂದರೆ ವಿವಿಡ್ ಲಿಪಿ ಅಂತ ಮಾಧ್ಯಮದ ಮೂಲಕ ದೂರಕ್ಕೆ ಕನ್ನಡದ ಧ್ವನಿ ಹೋಗಿ ಮುಟ್ಟೋ ಸಾಧ್ಯತೆಗಳಿವೆ ಆ ದೃಷ್ಟಿಯಿಂದ. ಯಾಕೆಂದ್ರೆ ಕನ್ನಡದಂಥ ಒಂದು ಭಾಷೆಯಲ್ಲಿ ಕೂಡ ಈ ಥರ ಹೊಸ ಪ್ರಯೋಗಗಳು ಆಗ್ತಾ ಇವೆ, ಹೊಸ ಬರವಣಿಗೆ ಶುರುವಾಗಿದೆ, ಹೊಸ ಲೇಖಕರು ಬರ್ತಾ ಇದ್ದಾರೆ. ಇವ್ರ ಕೃತಿಗಳನ್ನು ಗಮನಿಸಬೇಕು ಅಂತ ಅನ್ನೋದು ಅಲ್ಲಿಯೂ ಮುಟ್ಲಿ ಅಂತ ಆಶಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದ ಸರ್. ಯಾಕೆ ತಾವು ಹಿರಿಯರಾಗಿ ನನಗೆ ಒಂದು ಪ್ರೇರಣಾದಾಯಕವಾಗಿ ಸ್ಫೂರ್ತಿದಾಯಕವಾಗಿ ನಾನು ತಮ್ಮನ್ನು ಸಂದರ್ಶನ ಮಾಡೋಕ್ಕಾಗಿತ್ತು, ನೀವು ನನ್ನ ಸಂದರ್ಶನ ಮಾಡಿದ್ರಿ. ಅದು ನನ್ನ ಭಾಗ್ಯ, ಅಹೋಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ತಮ್ಮ ಪ್ರೀತಿಗೆ UDDP ಬಳಗಕ್ಕೆ ಪ್ರೀತಿಯ ವಂದನೆಗಳು ಸರ್.